ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ ನಾರಾಯಣ ನಾರಾಯಣ. ವಿಷಯ ಬ್ರಹ್ಮಾತ್ಮ ಭಾವ. ಇದರಲ್ಲಿ ವಿಶುದ್ಧ ವೇದಾಂತ ಪರಿಭಾಷೆಯನ್ನು ಹೇಳ್ತಾ ಇದ್ದೇವೆ. ಬಹಳ ದಿವಸ ನಂತರ ಕಾರಣಾಂತರಗಳು, ಅನೇಕ ಕಾರಣಗಳಿವೆ. ಆಗಲಿ ಊರಿಗೆ ಹೋದೆ. ಮೊನ್ನೆ 2 ದಿವಸ 3 ದಿವಸ ನಂತರ 3 ದಿವಸ ಹಿಂದೆ ಬಂದೆ. ನಿಷ್ಪ್ರಪಂಚಮೇಕರೂಪಮೇವ ಬ್ರಹ್ಮ ನತಸ್ಯ ಸಪ್ರಪಂಚಂ ಕಥಮಪಿ ಸಂಭವತಿ. ಈ ವಿಷಯವನ್ನು ಹೇಳ್ತಾ ಇದ್ದೀವಿ. ವಸ್ತು ಸ್ವಭಾವಸ್ಯ ಅನಪಾಯಾತ್. ಏಕೆಂದರೆ ನಿಷ್ಪ್ರಪಂಚಂ ಏಕಮೇವ ಬ್ರಹ್ಮ. ಬ್ರಹ್ಮ ಸ್ವರೂಪತಃ ಅಂದರೆ ತಾನು. ಸ್ವರೂಪಂ ಅಂದರೆ ಬ್ರಹ್ಮಕ್ಕೆ ಒಂದೇ ಒಳಗೆ ಇನ್ನೊಂದಿದೆ ಎಂದ ಅರ್ಥ ಅಲ್ಲ. ಸ್ವರೂಪ ಅಂದರೆ ಒಳಗೆ ಒಂದು ಹೊರಗೆ ಒಂದು ಅಂದ ಆಗಲ್ಲ. ಪರಮಾತ್ಮಕ್ಕೆ ಹೊರಗೆ ಒಳಗೆ ಎರಡಿಲ್ಲ. ಮತ್ತು ಸ್ವರೂಪ ಅಂದರೆ ಆ ಮಾತಿನಲ್ಲೇ ಇದೆ ಅರ್ಥ. ಸ್ವ ತನ್ನ, ರೂಪ ಅಂದರೆ ತಾನಿರುವ ಸ್ಥಿತಿ. ತಾನು ಹೇಗಿದ್ದಾನೋ ಅದನ್ನು ಸ್ವರೂಪ ಎಂದು ಹೇಳ್ತೀವಿ ಅಲ್ಲವೇ? ತನ್ನ ಸ್ವರೂಪದಲ್ಲಿ ನಿಷ್ಪ್ರಪಂಚಂ, ಪ್ರಪಂಚರಹಿತ. ನಿಷ್ಪ್ರಪಂಚಂ ಅಂದರೆ ಪ್ರಪಂಚವಿಲ್ಲದವನು. ಪ್ರಪಂಚ ಅಂದರೆ ಅರ್ಥವೇನು? ನಾವು ನಮ್ಮ ಅನುಭವಕ್ಕೆ ಬರುತ್ತಾ ಇರುವ ನಾಮರೂಪ. ಅಥವಾ ಪ್ರಪಂಚ ಅಂದರೆ ಇನ್ನೊಂದು, ಬಿಡಿಯಾಗಿ ನಾನಾತ್ವ ತೋರುವುದನ್ನು ಪ್ರಪಂಚ ಅಂದರೆ ಬಿಡಿಯಾಗಿ ಅನೇಕವಾಗಿ ತೋರುವುದನ್ನು ಪ್ರಪಂಚ ಹೇಳ್ತೀವಿ. ನಿಷ್ಪ್ರಪಂಚಕಂ ಬ್ರಹ್ಮ ಅಂದರೆ ಪ್ರಪಂಚವನ್ನು ಬಿಟ್ಟು ಇದೆ ಎಂದರೆ ಅರ್ಥ ಹೀಗೆ ತಿಳ್ಕೊಳ್ಳಬಾರದು. ಪ್ರಪಂಚ ಇಲ್ಲಿದೆ, ಪರಮಾತ್ಮ ಇನ್ನೊಂದಾಗಿದ್ದಾನೆ, ಇನ್ನೊಂದು ಕಡೆ ಇದ್ದಾನೆ, ಹೀಗೆ ತಿಳ್ಕೊಳ್ಳಬಾರದು. ಪ್ರಪಂಚ ಇಲ್ಲಿದೆ, ಪರಮಾತ್ಮ ಇನ್ನೊಂದು ಕಡೆ ಇದ್ದಾನೆ, ಅದು ಅಲ್ಲ. ಆಯಿತು. ಪ್ರಪಂಚ ಒಂದು ವಸ್ತು, ಪರಮಾತ್ಮ ಇನ್ನೊಂದು ವಸ್ತು, ಹಾಗೆಯೂ ಅಲ್ಲ. ಮತ್ತು ನಿಷ್ಪ್ರಪಂಚ ಅಂದರೆ ಏನು? ಪ್ರಪಂಚ ಒಂದು ವಸ್ತುವು, ಪರಮಾತ್ಮ ಇನ್ನೊಂದು ವಸ್ತುವು, ಅದೂ ಅಲ್ಲ. ಅಂದರೆ ಮತ್ತು ನಿಷ್ಪ್ರಪಂಚ ಅಂದರೆ ಏನು? ಅಂದರೆ ನಮಗೆ ತೋರುವ ಪ್ರಪಂಚ ನಮ್ಮ ಒಂದಾನೊಂದು ಅನುಭವ. ಆ ಅನುಭವ ಬಿಟ್ಟು ನಿಜವಾದ ಇನ್ನೊಂದು ಅನುಭವ ಇದೆ. ಹೇಗೆ ಸ್ವಪ್ನ ಎಂಬುದು ಒಂದು ವಸ್ತು, ಜಾಗ್ರತೆ ಎಂಬುದು ಇನ್ನೊಂದು ವಸ್ತು ಎಂದು 2 ವಸ್ತುಗಳಲ್ಲ. ಅದೇ ವಸ್ತುವು ತೋರುವ ಬಗೆಗೆ ಪ್ರಪಂಚ ಹೇಳಿದ್ದೇವೆ. ಹಗ್ಗವೊಂದು ಹಾವೊಂದು ಎಂದು 2 ಇಲ್ಲ. ಹಗ್ಗ ಇರುವುದು, ಹಾವು ತೋರುವ ಬಗೆ ಅಷ್ಟೇ. ಹೇಗೆ ಸೂರ್ಯ ಅಲ್ಲಿದ್ದಾನೆ. ಸೂರ್ಯ ತನ್ನ ನಿಜ ಸ್ವರೂಪದಲ್ಲಿ ಬಹಳ 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 ದೊಡ್ಡದಾಗಿದ್ದ. ನಮ್ಮ ಭೂಮಿ ಎಷ್ಟಿದೆಯೋ ಇದಕ್ಕಿಂತ ದೊಡ್ಡವನಾಗಿದ್ದಾನೆ. ನಮಗೆ ಇಲ್ಲಿಂದ ತೋರುವುದು ಎಷ್ಟು ಸಣ್ಣದಾಗಿ ತೋರ್ತದೆ ನೋಡಿ. ಈ ಸಣ್ಣದಾದ ಸೂರ್ಯ ನೋಡಿ, ಸಣ್ಣದಾಗಿ ತೋರುವ ಸೂರ್ಯ, ತಾನು ನಿಜವಾಗಿರುವ ದೊಡ್ಡ ಸೂರ್ಯ, 2 ಸೂರ್ಯಗಳು. ಹಾಗೆ ತಿಳ್ಕೊಂಡು ನಮಗೆ ಸಣ್ಣದಾಗಿ ಇಷ್ಟೇ ತೋರ್ತಾನೆ. 1 ಫೂಟ್ ಆಗಿ ತೋರ್ತಾನೆ. 1 ಅಡಿ ಇದ್ದಂತೆ ತೋರ್ತಾನೆ ಸೂರ್ಯ ಅಷ್ಟೇ. ನಮಗೆ ತೋರುವ ಸೂರ್ಯ ಮತ್ತು ತಾನು ನಿಜವಾಗಿ ಇರುವ ಸೂರ್ಯ 2 ಸೂರ್ಯಗಳೇನು ಅಲ್ಲ. ಮತ್ತೇನು? ಸೂರ್ಯನಿರುವುದೇ ದೊಡ್ಡವನು. ಮತ್ತು ಈ ತೋರುವುದೇನು? ತೋರುವುದು ನಮಗೆ ತೋರ್ತದೆ, ಅಲ್ಲೇನಿಲ್ಲ. ಅಲ್ಲಿ ಇದ್ದುಕೊಂಡು ತೋರ್ತಾ ಇಲ್ಲ, ಅದು ನಮ್ಮ ಅನಿಸಿಕೆ. ನೋಡಿ, ತೋರುವುದಂದರೆ ನಮಗೋಸ್ಕರ ಸಣ್ಣದಾಗಿ ತೋರುತ್ತಾನೆ ಎಂದರ್ಥ ಅಲ್ಲ. ನಮಗೋಸ್ಕರ ಸಣ್ಣದಾಗಿ ತೋರುತ್ತಾನೆ ಅಲ್ಲ, ಸಣ್ಣದಾಗಿ ಇರುವುದೇ ಇಲ್ಲ, ಇರುವುದೇ ದೊಡ್ಡದು, ಸಣ್ಣದೆಂದು ನಮಗೆ ಅನಿಸುತ್ತದೆ. ನಮ್ಮ ಅನಿಸಿಕೆಯೇ ಹೊರತು ನಮಗೆ ಅನಿಸುತ್ತಿದ್ದು ಆ ವಸ್ತುವಿನಲ್ಲಿ ಇಲ್ಲ.
ನಿಷ್ಪ್ರಪಂಚಂ ಬ್ರಹ್ಮ ಅಂದರೆ ಪ್ರಪಂಚವೆಂಬುದು ಜೀವನ ದೃಷ್ಟಿಗೆ ಅನಿಸುತ್ತಿರುವ ಅನುಭವ. ಪ್ರಪಂಚ ಎಂಬುದು ಜೀವನ ಅನುಭವವೇ ಹೊರತು ಜೀವನ ಅನುಭವವೇ ಹೊರತು ಬ್ರಹ್ಮ ಹಾಗೆ ಇರುವವನಲ್ಲ. ಬ್ರಹ್ಮ ಸೃಷ್ಟಿ ಮಾಡಲ್ಲ, ಹಾಗೆ ಇರುವನೂ ಇಲ್ಲ, ಪ್ರಪಂಚವನ್ನು ತಂದುಕೊಡುವುದೂ ಇಲ್ಲ. ಮತ್ತೇನು? ಹಗ್ಗ ಹಾವನ್ನು ತಂದು ಕೊಡ್ತದ? ತಾತ್ಕಾಲಿಕವಾಗಿ ಹಾವಾಗಿ ತೋರ್ತದ? ಹಾವಾಗಿ ನಿಮಗೆ ಎದುರಾಗಿ ಕಂಡು ಬರ್ತದ? ತಾನು ಹಾವು ಆಗುವುದೂ ಇಲ್ಲ, ಹಾವನ್ನು ಸೃಷ್ಟಿ ಮಾಡುವುದೂ ಇಲ್ಲ. ಹಗ್ಗ ತಾನು ಹಗ್ಗವೇ ಆಗಿರುತ್ತದೆ. ಆದರೆ ಹಾವೆಂಬುದು ನಮ್ಮ ದೃಷ್ಟಿಗೆ ಅನಿಸುವ ಅನಿಸಿಕೆ ಅಷ್ಟೇ. ಹಾಗೆ ನಿಷ್ಪ್ರಪಂಚ ಅಂದರೆ ಜೀವನ ದೃಷ್ಟಿಗೆ ಅನಿಸುವ ಪ್ರಪಂಚ. ಹೇಗೆ ನಮಗೆ ಕನಸಿನ ದೃಷ್ಟಿಗೆ ಕನಸಿನಲ್ಲಿ ಒಂದು ಪ್ರಪಂಚ, ನಾವು ಇದೆಲ್ಲ ಇದ್ದಂತೆ ಕೆಲಸಗಳು ನಡೆಯುತ್ತಿದ್ದಂತೆ ಫಲಗಳು, ಸುಖ ದುಃಖಗಳು, ಒಳ್ಳೆಯದು ಕೆಟ್ಟದು ಅಲ್ಲಿ ಎಲ್ಲ ಬಗೆಯ ಪ್ರಪಂಚ ನಡೆಯುತ್ತಾ ಇದೆ. ಹಾಗೆ ಇಲ್ಲಿ ಜೀವನ ದೃಷ್ಟಿಗೆ ತೋರುವುದು ಅಂದರೆ ಇನ್ನೊಂದು ಪ್ರಶ್ನೆ, ಜೀವನ ಕುರಿತೇನು? ಜೀವನೂ ಅಷ್ಟೇ. ಪ್ರಪಂಚವು ಹೇಗೆ ತೋರುವುದೋ ಜೀವನಾಗಿ ತೋರುವುದು ತೋರಿಕೆಯೇ. ಜೀವನೆಂದು ತಾನು ಕರ್ತಭೋಕ್ತನೆಂದು ಜ್ಞಾತೃವೆಂದು ತೋರುವುದು, ಆ ತೋರುವ ಜೀವನಿಗೆ ಪ್ರಪಂಚವೆಂದು ತೋರುವುದು. ಎರಡು ನೋಡಿ. ಪ್ರಪಂಚ ಜೀವ ಎರಡಲ್ಲ. ಪ್ರಪಂಚ ಜೀವ ಎಂಬುದು ಎರಡಲ್ಲ. ಒಂದೇ ನಾಣ್ಯಕ್ಕೆ ಎರಡು ಪಾರ್ಶ್ವಗಳಿರುವ ಹಾಗೆ, ಒಂದೇ ಪೇಪರ್ಗೆ ಈ ಪಾರ್ಶ್ವ ಆ ಪಾರ್ಶ್ವ, ಮುಂದಿನ ಪಾರ್ಶ್ವ ಹಿಂದಿನ ಪಾರ್ಶ್ವ ಹೇಗಿರುತ್ತದೋ, ಜೀವ ಎಂಬುದು ಅದೇ ಪ್ರಪಂಚದ ಒಂದು ಪಾರ್ಶ್ವ. ಮತ್ತು ಜಗತ್ತೆಂಬುದು ಅದು ಇನ್ನೊಂದು ಪಾರ್ಶ್ವ. ಜೀವ ಪಾರ್ಶ್ವ, ಜಗತ್ತು ಪಾರ್ಶ್ವ ಎರಡು ವಸ್ತುಗಳಲ್ಲ, ಬಿಡಿಯಲ್ಲ. ಅದರಿಂದ ಜೀವ ಅಂದರೆ ಪ್ರಪಂಚ ಬಂದೇ ಬಿಟ್ಟಿತು. ಪ್ರಪಂಚ ಅಂದರೆ ಜೀವ ಬಂದೇ ಬಿಡ್ತಾನೆ. ಒಂದು ಹೇಳಿದ್ದರೆ ಇನ್ನೊಂದು ಬಂದೇ ಬಿಡುತ್ತದೆ. ಏಕೆಂದರೆ ಜೀವ ಜಗತ್ತೆಂಬ ಎರಡು ವಸ್ತುಗಳಲ್ಲ. ಅಂದ್ರೇನು? ಅಂದರೆ ನೋಡುವವನು ಜೀವ, ಒಂದಾಗಿ ತೋರುವುದು ಜೀವ. ಅಂದರೆ ಪ್ರಪಂಚವಾಗಿ ತೋರುತ್ತದೆ, ಜೀವನಾಗಿ ನೋಡುತ್ತಾನೆ. ಅದೇ ಪ್ರಪಂಚ, ಅದೇ ಜೀವ. ಅಂದರೆ ಆ ಪ್ರಪಂಚವನ್ನು ನೋಡುವವನು ಜೀವ, ಏನೆಂದು ತೋರುತ್ತದೋ ಅದು ಪ್ರಪಂಚ. ಯಾರಾಗಿ ನೋಡುತ್ತಾನೋ ಅದು ಜೀವ, ಯಾರು ನೋಡ್ತಾನೋ ಅದು ಜೀವ, ಏನಾಗಿ ತೋರುತ್ತದೋ ಅದು ಪ್ರಪಂಚ. ಅಂದರೆ ಪ್ರಪಂಚ ಎಂಬುದು ಸ್ವತಃ ಸಿದ್ಧ ವಸ್ತುವಲ್ಲ, ಒಂದು ತೋರಿಕೆ, ಒಂದು ಅನುಭವ. ಪ್ರಪಂಚ ಎಂಬುದು ಒಂದು ತೋರಿಕೆ, ಒಂದು ಅನುಭವ. ತೋರಿಕೆ ಅಥವಾ ಅನುಭವ ಅಂದರೆ, ಅನುಭವ ಎಂಬ ಮಾತಿನಲ್ಲೇ ಎರಡು ಅಂಶಗಳಿವೆ: ಅನುಭವಿಸುವವನು, ಅನುಭವಿಸಲ್ಪಡುವುದು. ತೋರಿಕೆ ಅಂದರೆ ಯಾರಿಗೆ ತೋರುತ್ತದೆ, ಏನೆಂದು ತೋರುತ್ತದೆ. ಯಾರಿಗೆ ತೋರುತ್ತದೆ, ಏನೆಂದು ತೋರುತ್ತದೆ, ಈ ಎರಡು ಅದರಲ್ಲಿ ಅಡಕವಾಗಿವೆ. ಈ ಎರಡು ಸೇರಿಕೊಂಡೇ ತೋರಿಕೆ ಎಂಬುದು ನಡೆಯುತ್ತದೆ ಅಲ್ಲವೇ? ಆದ್ದರಿಂದ ನೋಡುವ ಜೀವ, ಆ ಜೀವನಿಗೆ ಏನು ತೋರುತ್ತದೋ ಪ್ರಪಂಚ. ಏನೇ ತೋರಿದ್ದಲ್ಲ, ಜೀವನಾಗಿದ್ದು ಏನೇನು ಅನುಭವಕ್ಕೆ ಬರುತ್ತದೋ ಅದೆಲ್ಲ ಪ್ರಪಂಚ. ದೊಡ್ಡದಾಗಲಿ, ಸಣ್ಣದಾಗಲಿ, ಹೆಚ್ಚಿಂದಾಗಲಿ, ಏನೇ ಆಗಲಿ, ಕಮ್ಮಿ ಆಗಲಿ, ಎವ್ರಿಥಿಂಗ್. ಆದ್ದರಿಂದ ಈ ಪ್ರಪಂಚರಹಿತ ಅಂದ್ರೇನು? ಒಬ್ಬ ಜೀವನಾಗಿ ತೋರುವುದೂ ಪ್ರಪಂಚ, ಅಂದರೆ ಜೀವನಾಗಿ ನೋಡುವವನೂ ಪ್ರಪಂಚವಾಗಿ ತೋರುವಂಥದ್ದು. ಈ ಎರಡು ಇಲ್ಲದವನು, ಹಾಗೆ ನೋಡಿ, ಎರಡು ಇಲ್ಲದವನು ಅಂದರೆ ಅರ್ಥವೇನು? ಎರಡನ್ನು ಬಿಟ್ಟು ಎಲ್ಲಿ ಹೋಗುತ್ತಾನೆ? ಜೀವ ಜಗತ್ತೆಂಬ ಪ್ರಪಂಚವನ್ನು ಬಿಟ್ಟು ಎಲ್ಲಿ ಹೋಗುತ್ತಾನೆ? ಎಲ್ಲಿ ಹೋಗುವುದಲ್ಲ. ಈ ಜಗತ್ತೇ ಅವನ ಕುರಿತಿನ ಒಂದು ತೋರಿಕೆ ಅಷ್ಟೇ. ಆ ಸ್ವತಃ ಸಿದ್ಧ ಪರಮಾತ್ಮನ ಕುರಿತು ತೋರುವ ಬಗೆಗೆ ಜಗತ್ತು ಎಂದು ಹೇಳಿದ್ದೇವೆ. ಜೀವನಾಗಿ ತೋರ್ತಾನೆ, ಜಗತ್ತಾಗಿ ಕಂಡು ಬರ್ತದೆ. ಹಾಗೆ ಆದ್ದರಿಂದ ಪ್ರಪಂಚರಹಿತ ಅಂದರೆ ತಾನು ಸ್ವಯಂ
ತನ್ನ ಸ್ವತಃ ಸಿದ್ಧ ಅರಿವಿನ ಸ್ವರೂಪ ಪರಮಾತ್ಮ ಇರವಿನ ಅರಿವಿನ ಸ್ವರೂಪವಾದ ತನ್ನಲ್ಲಿ ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಅಲ್ಲಿ ತಾನು ಜೀವನಾಗಿಲ್ಲ. ಅಂದರೇನು? ತಾನೊಬ್ಬ ವ್ಯಕ್ತಿಯೆಂದು ಏನೋ ಅನುಭವಕ್ಕೆ ಒಳಗಾಗ್ತಾ ಇದ್ದೇನೆಂದು ಇದಿಲ್ಲ. ಅಂದರೆ ತಾನೊಬ್ಬ ವ್ಯಕ್ತಿಯಾಗುವುದು, ಕರ್ಮಗಳನ್ನು ಮಾಡುವುದು, ಸುಖ ದುಃಖಗಳನ್ನು ಪಡೆಯುವುದು, ಅದು ತಿಳಿಯುವುದು, ಇದು ತಿಳಿಯುವುದು, ಅದು ಸ್ವಲ್ಪ ಇದು ಸ್ವಲ್ಪ ತಿಳ್ಕೊಂಡಿರುವುದು. ಅಂದರೆ ಅಲ್ಪಜ್ಞನಾದ ಜ್ಞಾತೃವಾಗುವುದು. ಇದೆಲ್ಲವೂ ಬ್ರಹ್ಮದ ಸ್ವರೂಪವಲ್ಲ. ಪರಮಾತ್ಮ ಈ ತೋರುವ ಜಗತ್ತು, ತೋರುವ ಜೀವ, ತೋರಿಕೆ ಅಂದರೆ ಎರಡು, ಜೀವಭಾವವು ತೋರಿಕವೇ. ಜೀವನಿಗೆ ಮತ್ತೆ ಎರಡು ಇದೆ, ಪ್ರಪಂಚಕ್ಕೆ ಎರಡು ಇದೆ. ತೋರುವ ಬಗೆ ಜೀವ, ಇರುವ ಬಗೆ ಬ್ರಹ್ಮ. ತೋರುವ ಬಗೆ ಜಗತ್ತು, ಇರುವ ಬಗೆ ಬ್ರಹ್ಮ. ಅಂದರೆ ಜೀವನ ಜಗತ್ತಿನ, ಅಂದರೆ ನೋಡುವವನು ನೋಡಲ್ಪಡುವ ಜಗತ್ತು, ಈ ಎರಡು ಪಾರ್ಶ್ವಗಳೆಂದು ಜಗತ್ತು ಹೇಳಿದ್ದೀವಲ್ಲ, ಈ ಜಗತ್ತಿನ ನಿಜಸ್ವರೂಪ ಬ್ರಹ್ಮ. ತೋರುವ ಬಗೆ ಜಗತ್ತು, ತೋರುವ ಬಗೆ ಜೀವ, ಇರುವ ಬಗೆ ಬ್ರಹ್ಮ. ಅಂದರೆ ನಮ್ಮನ್ನು ನಾವು ಜೀವ, ನೋಡುವವನು, ಕರ್ತಭೋಕ್ತ ಅಂದ್ಕೊಳ್ತಾ ಇದ್ದರೆ ಇದು ನಮ್ಮ ಅನಿಸಿಕೆ. ನಮ್ಮ ಇರುವಿಕೆ ಬ್ರಹ್ಮ, ಅನಿಸಿಕೆ ಜೀವ. ಅಂದರೆ ನಾನು ಹೀಗಿದ್ದೇನೆ ಎಂಬುದು ಅನಿಸಿಕೆ, ಇರುವುದಲ್ಲ. ನೀವು ಹೀಗೆ ಇರುವುದೇ ಇಲ್ಲ, ನೀವು ಜೀವನಾಗಿರುವುದೇ ಇಲ್ಲ. ನಿಮಗೆ ಅನಿಸುತ್ತಾ ಇದೆ, ಅನಿಸಲಿ, ಬಟ್ ನೀವು ಇರುವುದು ಬ್ರಹ್ಮೆ. ಅದು ನೋಡಿ, ತಾನು ಇರುವುದು ಬ್ರಹ್ಮ. ಅನಿಸಿಕೆನೇ ಕರ್ತೃಭೋಕ್ತೃ ಜ್ಞಾತೃ. ಕರ್ತೃಭೋಕ್ತೃ ಜ್ಞಾತೃ. ನಾನೊಬ್ಬ ವ್ಯಕ್ತಿ, ನಾನು ಉಳ್ಳವನು, ಇಂದ್ರಿಯ ಮನಸ್ಸುಗಳುಳ್ಳವನು. ಇದರಿಂದ ಸುಖ ದುಃಖಗಳಿಗೆ ಒಳಗಾಗ್ತಾ ಇದ್ದೀನಿ, ಕರ್ಮಗಳನ್ನು ಮಾಡ್ತಾ ಇದ್ದೀನಿ. ಏನೋ ಅದು ಸ್ವಲ್ಪ ತಿಳಿದು ಗೊತ್ತು, ಇನ್ನೂ ಏನೋ ಗೊತ್ತಿಲ್ಲ. ನನಗೆ ಗೊತ್ತಿದ್ದು ಸ್ವಲ್ಪ, ಇನ್ನೂ ತಿಳಿಯತಕ್ಕದ್ದು ಬೇಕಾದಷ್ಟಿದೆ. ಬೇಕಾದಷ್ಟಲ್ಲ, ಬೇಕನ್ನಕ್ಕಿಂತ ಹೆಚ್ಚೇ ಇದೆ, ಬೇಕಾದದ್ದಕ್ಕಿಂತ ಹೆಚ್ಚೇ ಇದೆ. ಹಾಗೆಯೇ ಜ್ಞಾನ ಇದೆಲ್ಲ ನಾನು ಇಂದ್ರಿಯಗಳಿಂದ ತಿಳ್ಕೊಳ್ತಾ ಇದ್ದೇನೆ, ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡ್ತಾ ಇದ್ದೇನೆ, ಇಂದ್ರಿಯ ಮನಸ್ಸುಗಳಿಂದ ಸುಖ ದುಃಖ ಮಾನಾವಮಾನ ಮುಂತಾದ ಅನುಭವಗಳಿಗೆ ಒಳಗಾಗ್ತಾ ಇದ್ದೇನೆ. ಈ ಅನುಭವವೆಲ್ಲ ಇಷ್ಟೊಂದು ಅನಿಸುತ್ತಾ ಇದೆ ನೋಡಿ. ಇದೆಲ್ಲವೂ ಒಂದು ಅಂತಃಕರಣ, ದೇಹೇಂದ್ರಿಯಗಳ ಅಭಿಮಾನದಿಂದ, ಪ್ರತ್ಯಯ ಅಂದರೆ ದೇಹೇಂದ್ರಿಯಗಳ ಅಧ್ಯಾಸದಿಂದ, ತಾದಾತ್ಮ್ಯದಿಂದ ಅನಿಸುತ್ತಾ ಇದೆ. ಈ ಅನಿಸುವ ಭಾವವೇ ಜೀವ. ಇಲ್ಲಿ ಹೇಳ್ತಾ ಇದ್ದಾರೆ, ನಿಷ್ಪ್ರಪಂಚಮೇಕಂ ರೂಪಮೇವ ಬ್ರಹ್ಮ. ನಿಷ್ಪ್ರಪಂಚಂ ಅಂದರೆ ನಾನಾತ್ವ, ಪ್ರಪಂಚ ಅಂದರೆ ನಾನಾತ್ವ. ನಾನಾತ್ವಗಳು ಎರಡು ಬಗೆ. ಪ್ರಪಂಚದಲ್ಲೇ ನಾನಾತ್ವ ಇದೆ. ಇನ್ನೊಂದು ಬಗೆಯಾದ ನಾನಾತ್ವ ಅಂದರೆ ಜೀವ ಜಗತ್ತು, ಅಂದರೆ ಜ್ಞಾತೃಜ್ಞೇಯ. ಜ್ಞಾತೃಜ್ಞೇಯವೆಂಬುದು ನಾನಾತ್ವವೇ. ಈ ಎಲ್ಲ ಬಗೆಯ ನಾನಾತ್ವಗಳನ್ನು ಬಿಟ್ಟಿದೆ ಅಂದರೆ ಮೊದಲಿದ್ದುಕೊಂಡು ನಂತರ ಬಿಟ್ಟಿತ ಹಾಗಲ್ಲ, ಎಂದಿಗೂ ಇಲ್ಲ ಎಂದರ್ಥ. ಬಿಟ್ಟಿದೆ ಅಂದರೆ ಲೌಕಿಕವಾಗಿ ಏನು ತಿಳ್ಕೊಳ್ತೀವಿ? ಮೊದಲವರೆಗಿತ್ತು, ಈಗ ಬಿಟ್ಟಿದ್ದಾನೆ, ಈಗ ತಿಳ್ಕೊಳ್ತೀವಲ್ಲ. ಅವರು ಈ ಊರಿನಲ್ಲಿದ್ದರು, ಈಗ ಬಿಟ್ಟು ಹೋದರು. ಈ ಮನೆಯಲ್ಲಿದ್ದರು, ಈಗ ಬಿಟ್ಟು ಹೋದರು. ಅವರು ಇಂಥವರಾಗಿದ್ದರು, ಈಗ ಇಲ್ಲ. ಯಾವುದೇ ಇಲ್ಲ ಅಂದರೆ ಹಿಂದೆ ಇದ್ದುಕೊಂಡು ಈಗ ಬಿಟ್ಟ ಎಂದರ್ಥ, ಲೌಕಿಕ ಅರ್ಥ. ಹಾಗಲ್ಲ, ಪರಮಾತ್ಮ ಹಾಗಲ್ಲ. ಪರಮಾತ್ಮ ಎಂದಿಗೂ ಜಗತ್ತಾಗಿರಲಿಲ್ಲ, ಈಗ ಜಗತ್ತು ಬಿಟ್ಟಿರುವುದಕ್ಕೆ. ಅವನು ಇರುವುದೇ ಜಗದ್ರಹಿತ, ಸ್ವತಃ ಸಿದ್ಧ ನಮ್ಮ ಆತ್ಮಸ್ವರೂಪ. ಸುಷುಪ್ತಿಯಲ್ಲಿ ನಾವು ಹೇಗಿದ್ದೀವೋ ಈಗಲೂ ಇದ್ದೇವೆ. ಏಕೆ? ಸುಷುಪ್ತಿ ಎಂಬುದು ಆಗ ಈಗ ಇರುವಂಥದ್ದಲ್ಲ. ಆಗ ಈಗ ಎಂಬ ಕಾಲವೇ ಇಲ್ಲದ ಕಾಲರಹಿತ ಸ್ವರೂಪ. ಕಾಲರಹಿತ ಸ್ವರೂಪ ಯಾವಾಗ ಇದೆ? ಯಾವಾಗ ಎಂಬ ಪ್ರಶ್ನೆನೇ ಹೊಂದಲ್ಲ, ಎಂದಿಗೂ ಇರುವುದೇ. ಕಾಲ ಎಂಬುದು ಜಾಗ್ರದವಸ್ಥೆ ಸ್ವಪ್ನಾವಸ್ಥದಲ್ಲೇ ಅನುಭವಕ್ಕೆ ಬರುತ್ತದೆ. ಸುಷುಪ್ತಿ ಯಾವಾಗ ಇದೆ? ಸುಷುಪ್ತಿ ಯಾವಾಗ ಈ ಪ್ರಶ್ನವೇ ಹೊಂದಲ್ಲ. ಸುಷುಪ್ತಿ ಅನುಭವಕ್ಕೆ ಯಾವಾಗ ಎಂಬ ಪ್ರಶ್ನೆ ಹೊಂದಲ್ಲ. ಯಾವಾಗ ಎಂಬುದು ಕಾಲರಹಿತವೇ ಸುಷುಪ್ತಿ. ಸುಷುಪ್ತಿಗೆ ಒಂದಾನೊಂದು ಪರಿಮಿತ ಕಾಲವಿಲ್ಲ, ಅದು ಎಂದಿಗೂ ಇರುವುದು. ಎಂದಿಗೂ ಇರುವುದನ್ನೇ ಸುಷುಪ್ತಿ ಹೇಳ್ತೀವಿ. ಯಾವಾಗ ಇದೆ ಅಂದರೆ ಅದು ಅವಸ್ಥೆ ಆಗಿಬಿಡ್ತದೆ. ಸುಷುಪ್ತಿಯನ್ನು ಎರಡು ಬಗೆ ನೋಡ್ತೀವಿ.
ಅವಸ್ಥೆಯಾಗಿ ನೋಡುವುದು, ಸ್ವರೂಪವಾಗಿ ನೋಡುವುದು. ಅವಸ್ಥೆಯಾಗಿ ನೋಡಬೇಕಂದ್ರೆ ಎಚ್ಚರ ದೃಷ್ಟ್ಯ ಸ್ವಲ್ಪ ಹೊತ್ತು ನಿದ್ದೆ ಹೋಗಿ ಮತ್ತೆ ಬಂದೆ ಅಂದರೆ ಸ್ವಲ್ಪ ಹೊತ್ತು ನಿದ್ದೆ ಹೋದೆ, ನಿದ್ದೆ ಬಿಟ್ಟು ಬಂದೆ ಎಂದು ಅವಸ್ಥೆಯನ್ನು ಹೋಗುತ್ತೇವೆ ಬಿಟ್ಟು ಬರುತ್ತೇವೆ ಅನಿಸಿದ್ದರೆ ಅದು ಅವಸ್ಥೆ. ಸುಷುಪ್ತಿಗೆ ಹೋಗ್ತೀವಿ ಬಿಟ್ಟು ಬರುತ್ತೀವಿ ಅಂದರೆ ಎಲ್ಲಿ ಹೋಗುವುದು ಮತ್ತು ಬಿಟ್ಟು ಬರುವುದು ಈ ತರಹ ಅನಿಸುತ್ತದೋ ಅದು ಅವಸ್ಥೆ ಆಗುತ್ತೆ. ಯಾವುದು ಹೋಗುವುದೂ ಇಲ್ಲ ಬರುವುದೂ ಇಲ್ಲ, ಅದು ಇರುವುದೇ ಅದರ ಸ್ವರೂಪ, ಅದನ್ನು ಏನು ಹೇಳ್ತೀವಿ, ಅದು ಅವಸ್ಥೆ ಅಲ್ಲ. ಸುಷುಪ್ತಿಯನ್ನು ಎಚ್ಚರ ದೃಷ್ಟ್ಯ ನೋಡಿದ್ದರೆ, ಎಚ್ಚರದಿಂದ ಹೋಲಿಸಿ ನೋಡಿದ್ದರೆ ಒಂದು ಅವಸ್ಥೆಯಾಗಿ ತೋರ್ತದೆ. ಅಂದರೆ ಮಿಕ್ಕ 2 ಅವಸ್ಥೆಗಳನ್ನಿಟ್ಟುಕೊಂಡು ಅವುಗಳ ಹೋಲಿಕೆಯಿಂದ ಹೇಳಿದ್ದರೆ ಸುಷುಪ್ತಿ ಅವಸ್ಥೆ ಆಯಿತಾ. ಸುಷುಪ್ತಿಯನ್ನು ಅವಸ್ಥೆಯಾಗಿ ನೋಡುವುದು, ಸ್ವರೂಪವಾಗಿ ನೋಡುವುದು 2 ಇದೆ. ಅವಸ್ಥೆ ಯಾವಾಗ ಮಿಕ್ಕ 2 ಅವಸ್ಥೆಗಳ ಜೊತೆಗೆ ಹೋಲಿಸಿ ಮಿಕ್ಕ 2 ಅವಸ್ಥೆಗಳನ್ನು ಹೋಲಿಸಿ ನೋಡಿದ್ದರೆ ಅದು ಅವಸ್ಥೆ ಆಗುತ್ತದೆ. ಏಕೆ? ಜಾಗೃತ್ತಿನಿಂದ ಇಲ್ಲಿಗೆ ಬಂದೆ, ಮತ್ತೆ ಬಿಟ್ಟು ಜಾಗೃತಕ್ಕೆ ಹೋಗ್ತೀನಿ ಅಂದರೆ ಒಂದನಿಂದ ಬಂದೆ ಮತ್ತೆ ಇನ್ನೊಂದಕ್ಕೂ ಹೋಗ್ತೀನಿ, ಇಲ್ಲಿ ಸ್ವಲ್ಪ ಹೊತ್ತಿರ್ತೀನಿ, ಈ ತರಹ ಅನಿಸಿಕೆ ಇದ್ದರೆ ಅದು ಸುಷುಪ್ತಿ. ಆ ತರಹ ತಿಳ್ಕೊಳ್ಳುವುದು ಸುಷುಪ್ತಿಯನ್ನು ಅವಸ್ಥೆ ಎಂದು ತಿಳ್ಕೊಂಡಂತೆ ಆಗುತ್ತೆ. ಆ ತರಹ ತಿಳ್ಕೊಳ್ಳುವುದು ಸುಷುಪ್ತಿಯನ್ನು ಅವಸ್ಥೆ ಎಂದು ತೋರಿಸ್ತದೆ. ಆದರೆ ಸುಷುಪ್ತಿ ಎಂಬುದು ರೂಪರಹಿತ, ನಾಮರಹಿತ, ದೇಶರಹಿತ, ಕಾಲರಹಿತ. ದೇಶರಹಿತ, ಕಾಲರಹಿತ, ನಾಮರಹಿತ, ಸುಮ್ಮನೆ ಇರವು ಯಾವಾಗ ಇದೆ? ಇರವು ಯಾವಾಗ ಎನ್ನು ಪ್ರಶ್ನೆನೇ ಹೊಂದಲ್ಲ. ಯಾವಾಗ ಇದೆ ಯಾವಾಗ ಇಲ್ಲ ಎಂಬ ಕಾಲವನ್ನು ತನ್ನಲ್ಲೇ ಒಳಗೊಂಡಿದೆ, ನುಂಗಿಬಿಟ್ಟಿದೆ. ಕಾಲವನ್ನು ನುಂಗಿ, ದೇಶವನ್ನು ನುಂಗಿ, ವಸ್ತುವನ್ನು ನುಂಗಿ, ಜ್ಞಾತೃ ಜ್ಞೇಯ ಎಲ್ಲವನ್ನು ತನ್ನಲ್ಲೇ ಅಡಕ ಮಾಡಿಕೊಂಡಿರುವ ಇರವು ಮಾತ್ರ ಇದೆ ನೋಡಿ. ಆ ಇರವಿನ ಸ್ವರೂಪ ಕುರಿತು ಪ್ರಶ್ನವೇ ಹೊಂದಲ್ಲ. ಯಾವ ಪ್ರಶ್ನೆ ಆದರೂ ದೇಶಕಾಲ ವಸ್ತು, ದೇಶಕಾಲ ವಸ್ತು ಸಂಬಂಧ ಇವುಗಳ ಮೂಲಕವೇ ಪ್ರಶ್ನೆ ಮಾಡ್ತೀವಿ. ದೇಶದ ಮೂಲಕ ಅಂದರೆ ಎಲ್ಲಿ ಎಂದು ಪ್ರಶ್ನೆ, ಯಾವಾಗ ಎಂದು ಕಾಲದ ಪ್ರಶ್ನೆ, ಏನೆಂದು ವಸ್ತುವಿನ ಪ್ರಶ್ನೆ. ದೇಶದೃಷ್ಟ್ಯ, ಕಾಲದೃಷ್ಟ್ಯ, ವಸ್ತುದೃಷ್ಟ್ಯ, ಸಂಬಂಧ ದೃಷ್ಟ್ಯ ಪ್ರಶ್ನೆ. 4 ಬಗೆಯಾದ ಪ್ರಶ್ನೆಗಳು. ದೇಶದ ಪ್ರಶ್ನೆ ಎಲ್ಲಿ, ಎಲ್ಲಿಂದ ಎಲ್ಲಿವರೆಗೂ ಅದು ದೇಶದ ಪ್ರಶ್ನೆ. ಯಾವಾಗ ಕಾಲ, ಯಾವಾಗನಿಂದ ಯಾವಾಗವರೆಗೂ, ಎಷ್ಟೊತ್ತು ಇದು ಕಾಲ, ಎಷ್ಟೊತ್ತು ಯಾವಾಗ ಇದು ಕಾಲದ ಪ್ರಶ್ನೆ. ಸುಷುಪ್ತಿ ಎಷ್ಟೊತ್ತು ಯಾವಾಗ ಹೊಂದಲ್ಲ. ಏಕೆ? ಎಲ್ಲವೂ ಇರುವಿಕೆನೇ ತಾನು, ಇರವೇ ಇರವು, ಅರಿವೇ ಅರಿವು. ಯಾವಾಗ ಅಂದರೆ ಆ ಮಾತು ಅರಿವಿನಲ್ಲೇ ಇದೆ. ನೀ ಪ್ರಶ್ನೆ ಅರಿವಿನಲ್ಲಿದೆ, ಪ್ರಶ್ನೆ ಬಿಟ್ಟು ಹೋದರೂ ಅರಿವಿನಲ್ಲಿದೆ. ಪ್ರಶ್ನವೇ ಅಂದರೆ ಅರಿವೇ ಅರಿವು, ಅದು ಸ್ವತಃಸಿದ್ಧ ಅರಿವು, ಸ್ವತಃಸಿದ್ಧ ಇರವು. ಅದರ ಕುರಿತು ಪ್ರಶ್ನೆ ಹೊಂದಲ್ಲ. ಅಂದರೆ ಪ್ರಶ್ನೆ ಅದರಲ್ಲಿ ಒಂದು ಅಲ್ಪ ವಸ್ತುವಾಗುತ್ತದೆ ಹೊರತು ಅಖಂಡ ಅನಂತ ಸರ್ವವ್ಯಾಪಕನ ಕುರಿತು ಯಾವ ಪ್ರಶ್ನೆ ಹೊಂದಲ್ಲ. ಎಲ್ಲ ಕಡೆ ಒಂದು ಕಡೆ ಇರುವ ವಸ್ತುವು ಕುರಿತು ಎಲ್ಲಿದೆ ಎಂದು ಪ್ರಶ್ನೆ ಮಾಡಬಾರ್ದು ಅಲ್ಲವೇ? ಒಂದು ಕಡೆ ಒಂದು ಜಾಗದಲ್ಲಿರುವ ವಸ್ತುವು ಕುರಿತು ಎಲ್ಲಿದೆ ಎಂದು ಪ್ರಶ್ನೆ ಮಾಡಬಹುದು. ಇರುವುದೇ ಅದು, ಎಲ್ಲಿ ಎಂಬ ಪ್ರಶ್ನೆನೇ ಇಲ್ಲ. ಎಲ್ಲಿ ನೋಡಿದ್ದರೂ ತಾನೇ ಇರುವುದೇ ಇರುವುದು, ಇರುವುದೇ ಅದರ ಸ್ವರೂಪ, ಇರುವೇ ಇರವು, ಇರುವೇ ಇರವು, ಎಲ್ಲವೂ ಇರವು, ಎಲ್ಲವನ್ನೂ ತನ್ನಲ್ಲೇ ಒಳಗೊಂಡಿರುವ ಇರುವನ್ನು ಎಲ್ಲಿದೆ ಅಂದರೆ ಅದು ಏನು ಪ್ರಶ್ನಕ್ಕೂ ಅದು ಸಿಗಲ್ಲ, ಪ್ರಶ್ನಕ್ಕೂ ಎಟಕಲ್ಲ. ಏಕೆಂದರೆ ಆ ಇರುವಿಕೆನೇ ತಾನು. ಏನೇ ಹೇಳ್ಕೋ ಅದೆಲ್ಲ ಇರುವಿಕೆಯಲ್ಲೇ ಅಡಕವಾಗಿದೆ. ಇಷ್ಟೊತ್ತು ಓಕೆ, ಇಷ್ಟೊತ್ತು ಎಂದು ಸಣ್ಣ ಸಣ್ಣ ಪರಿಮಿತ ಕಾಲಗಳ ಪರಿಮಿತ ಹೊತ್ತಾಗಿರುವುದೆಲ್ಲ ಇರುವಿಕೆಯಲ್ಲೇ ಅಖಂಡ ಅನಂತವಾದ ಇರವಿನಲ್ಲಿ ಅಡಕವಾಗಿದೆ. ಆ ಇರವಿನಲ್ಲೇ ಇಷ್ಟೊತ್ತು ಹೇಳ್ತೀವಿ. ಇಷ್ಟೊತ್ತು ಅಂದು ಏನು? ಅನಂತ ಇರುವಿನ
ಅನಂತ ಅರಿವಿನ ತುಂಡುಗಳು. ತುಂಡುಗಳಂದರೆ ನೋಡುವ ಬಗೆಗಳು. ಅನಂತ ಇರವಿನ ಅಂಶಗಳು ತಗೊಂಡು ಇಲ್ಲಿದೆ, ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ ಎಂಬುವ ಅಲ್ಪ ಆಕಾರಗಳು, ಅಲ್ಪ ದೇಶಗಳು ಅನಂತ ಇರವಿನಲ್ಲೇ ಅಡಕವಾಗಿವೆ. ಇರವನ್ನು ಬಿಟ್ಟು ಹೊರಗೆ ಯಾವುದೂ ಇಲ್ಲ. ಹಾಗೆ ಸ್ವತಃ ಸಿದ್ಧ ಇರವು, ಸ್ವತಃ ಸಿದ್ಧ ಅರಿವು. ಅದು ಅರಿವು ಅಂದರೆ ಎಲ್ಲ ಅನುಭವಗಳು ಅರಿವೇ. ಬಗೆ ಬಗೆಯಾದ ಅನುಭವಗಳು ಅರಿವೇ ಆಗುತ್ತಾ ಇದೆ ಅಲ್ವೇ. ಅಂದರೆ ಎಲ್ಲವೂ ಅರಿವೇ. ಅರಿವು ಎಲ್ಲಿದೆ ಅಂದರೆ ನಿಮಗೆ ಯಾವುದೇ ಅನುಭವ ತಗೋ ಅದೆಲ್ಲ ಅರಿವೇ. ಅರಿವು ಅಲ್ಲದ ಅನುಭವವೇ ಇಲ್ಲ. ನೋಡಿ, ಅರಿವೆಲ್ಲಿದೆ ಅಂದರೆ ಎಲ್ಲಿದೆ ಅಂದರೆ ಏನು ಹೇಳುವುದು? ಯಾರೋ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ, ಸ್ವಾಮೀಜಿ ನೀವು ಅರಿವು ಹೇಳ್ತಾ ಇದ್ದೀರಿ, ಅರಿವಂದರೆ ಏನು? ಅರಿವಂದರೆ ಏನು ಅಂದರೆ ಏನು ಹೇಳುವುದಪ್ಪ? ನಾನು ಹೇಳಿದ್ದು ನಿಮಗೆ ಗೊತ್ತಾಗ್ತಾ ಇದೆಯಾ? ಮರದ ಅರಿವೇ. ನಾನು ಹೇಳ್ತಾ ಇದ್ದೀನಿ ಎಂದು ಗೊತ್ತಾಗ್ತಾ ಇದೆಯಾ? ನಾನು ಇದ್ದೇನೆ ಎಂದು ಕಂಡು ಬರ್ತಾ ಇದೆಯಾ? ನನ್ನ ಮಾತು ಕೇಳಿಸ್ತಾ ಇದೆಯಾ? ಆ ಕೇಳುವಿಕೆ ಆಗುವ ಅನುಭವ ಇದೆ ನೋಡಿ, ಅದು ಅರಿವು. ಅಂದರೆ ಬಗೆ ಬಗೆಯಾದ ಅನುಭವಗಳನ್ನೆಲ್ಲ ಸೇರಿಸಿ, ಎಲ್ಲ ಅನುಭವಗಳನ್ನು ಸೇರಿಸಿ ಒಟ್ಟು ಅನುಭವ ಮಾಡಿಬಿಡು. ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಕೈಯಿಂದ ಮುಟ್ಟುವುದು, ಬಾಯಿನಿಂದ ವಾಸನ ನೋಡುವುದು, ಬಾಯಿನಿಂದ ರುಚಿ ನೋಡುವುದು, ಮೂಗಿನಿಂದ ಮೂಸುವುದು. ಈ ಬಗೆ ಬಗೆಯಾದ ಎಲ್ಲ ಅನುಭವಗಳಲ್ಲಿ ಒಂದು ಸಾಮಾನ್ಯ ಅನುಭವ ಇದೆ. ಅದೇನು? ಎಲ್ಲ ಗೊತ್ತಾಗ್ತಾ ಇದೆ, ಗೊತ್ತು, ಅರಿವಾಗ್ತಾ ಇದೆ, ತಿಳಿಯುತ್ತಾ ಇದೆ. ಆ ತಿಳುವಳಿಕೆ ಎಂಬುದು ಯಾವಾಗ ಇಲ್ಲ, ಎಲ್ಲಿಲ್ಲ ಹೇಳು? ಅರಿವೆಂಬುದು ಯಾವಾಗ ಇಲ್ಲ, ಎಲ್ಲಿಲ್ಲ, ಯಾವ ಅನುಭವದಲ್ಲಿಲ್ಲ ಹೇಳಿ? ಅಂದರೆ ಎಲ್ಲ ಅನುಭವವೂ ಅರಿವಿನ ರೂಪವೇ, ಅರಿವಿನ ಒಂದು ಬಗೆ, ಒಂದು ಅಂಶ. ಆದ್ದರಿಂದ ಎಲ್ಲ ಅನುಭವಗಳನ್ನು ತನ್ನಲ್ಲೇ ಒಳಗೊಂಡಿರುವುದು ಅರಿವು. ಆಯಿತಾ? ಅಂತ ಸ್ವತಃ ಸಿದ್ಧ ಇರುವುದು ಅರಿವು. ಏಕೆ ಅನ್ನಿಲ್ಲ, ಅದರ ಸ್ವರೂಪವೇ ಅರಿವು. ಅದಿರುವುದೇ ಹಾಗೆ. ಇರುವುದು ಅಂದರೆ ಇರುವಿಕೆನೇ ಅದರ ಸ್ವರೂಪ. ಅದು ಬಿಟ್ಟು ಯಾವುದೂ ಇಲ್ಲ. ಇರುವುದು ಅದೊಂದೇ, ಅದು ಬಿಟ್ಟು ಯಾವುದೂ ಇಲ್ಲ. ಅದು ಸಹ ಹೇಗಿದೆ, ಏಕಿದೆ ಅಂದರೆ ಏಕೆ ಕಾರಣವಿಲ್ಲ. ಇರುವುದೇ ತಾನು. ಇರುವುದಂದರೆ ಅದೊಂದೇ, ಎಲ್ಲವೂ ತಾನೇ. ಹಾಗೆ ಎಲ್ಲವೂ ತಾನೇ ಆಗಿರುವ ಇರವು, ಎಲ್ಲವೂ ತಾನೇ ಆಗಿರುವ ಅರಿವು. ಈ ಇರವು ಅರಿವಿನ ಸ್ವರೂಪ ಸ್ವತಃ ಸಿದ್ಧಕ್ಕೆ ಪ್ರಶ್ನೆ ಇಲ್ಲ. ಅದು ಯಾವುದೇ ಒಂದು ಕಾರಣದಿಂದ ಬಂದರೆ, ಒಂದಾನೊಂದು ದೇಶದಲ್ಲಿ, ಕಾಲದಲ್ಲಿ, ಒಂದಾನೊಂದು ಪರಿಸ್ಥಿತಿಯಲ್ಲಿದ್ದರೆ ಏಕೆ ಬಂತು, ಎಲ್ಲಿಂದ ಬಂತು, ಹೇಗೆ ಬಂತು, ಎಲ್ಲ ಪ್ರಶ್ನೆಗಳು ಹುಟ್ಟುತ್ತವೆ. ಅದು ಎಲ್ಲಿ ಎನ್ನುವುದಕ್ಕೆ ಪ್ರಶ್ನೆಗೆ ಅವಕಾಶವೇ ಇಲ್ಲದೆ ಎಲ್ಲವೂ ಇದೆ. ಎಲ್ಲವೂ ಇದೆ, ಎಂದಿಗೂ ಇದೆ, ಪ್ರತಿಯೊಂದು ಅನುಭವ ತಾನೇ. ಅದರಿಂದ ಅಂಥ ಸ್ವತಃ ಸಿದ್ಧ ಸರ್ವವ್ಯಾಪಕ ಅರಿವಿನ ಕುರಿತು ಯಾವ ಪ್ರಶ್ನವೂ ಹೊಂದಲ್ಲ. ಏಕೆಂದರೆ ಆ ಪ್ರಶ್ನೆ ಅಲ್ಲಿ ಹೊಂದುವುದೇ ಇಲ್ಲ. ಹೇಗೆಂದರೆ ಕಿಲೋಗ್ರಾಮ್ನಿಂದ ಅಳೆತ ಮಾಡತಕ್ಕ ವಸ್ತುವನ್ನು ಎಷ್ಟು ಮೀಟರ್ ಇದೆ ಅಂದರೆ, ಈ ಪುಸ್ತಕ ನೋಡಿ, ಈ ಕಲ್ಲು ತುಂಬ ಭಾರ ಇದೆ, ಇದರ ಭಾರ ಎಷ್ಟು ಮೀಟರ್ ಇದೆ ಅಂದರೆ, ಭಾರಕ್ಕೆ ಎಷ್ಟು ಮೀಟರ್ ಏನಪ್ಪ? ಮೀಟರಾಗಿ ಭಾರವನ್ನು ಅಳೆಯಲ್ಲ. ಭಾರವನ್ನು ಅಳೆಯಬೇಕಾದರೆ ಅದಕ್ಕೆ ಮೀಟರ್ ಸೆಂಟಿಮೀಟರ್ ಎಂದು ಅಳೆಯಲ್ಲ. ಏನದು? ಗ್ರಾಮ್ ಕಿಲೋಗ್ರಾಮ್ ಎಂದು ಹೇಳ್ತೀವಿ. ಆದ್ದರಿಂದ ಒಂದು ವಸ್ತುವನ್ನು ತಗೊಂಡು ಅದು ಎಷ್ಟು ಉದ್ದ ಆಗಿದೆ, ದೇಶ ಇಲ್ಲಿಂದ ಇಲ್ಲಿ ಇಷ್ಟು ದೂರ ಇದೆ ಎಂದು ಹೇಳ್ತೀವಿ. ದಿಲ್ಲಿ ಇಲ್ಲಿಂದ ಎಷ್ಟು ಕಿಲೋಗ್ರಾಮ್ ಇದೆ ಅಂದರೆ, ಕಿಲೋಗ್ರಾಮ್ ಏನು? ಕಿಲೋಮೀಟರ್ ಹೇಳ್ತೀವಿ ಹೊರತು ಕಿಲೋಗ್ರಾಮ್ ಇಲ್ಲವೇ? ಆಯಿತು, ಗ್ರಾಮ್ ಬಿಡಿ, ಎಷ್ಟು ಲೀಟರ್ ಇದೆ ಅಂದರೆ ಲೀಟರು ಹೊಂದಲ್ಲ, ಎಷ್ಟು ಕಿಲೋಗ್ರಾಮು ಹೊಂದಲ್ಲ. ಏಕೆ ಹೊಂದಲ್ಲ ಅಂದರೆ, ನಾನು ಹೊಂದಿಸ್ತೀನಿ, ನಾನು ಸೈಂಟಿಫಿಕ್, ಹೊಂದಿಸು ಅದಾದ್ರೆ ಗೊತ್ತಾಗಲಿ.
ಅಂದರೆ ಆ ವಸ್ತುವಿನ ಸ್ವಭಾವಕ್ಕೆ ಅಲ್ಲಿ ಹೊಂದುವುದೇ ಇಲ್ಲ. ಹಾಗೆ ಇರುವಿನ ಸ್ವರೂಪವಾಗಿರುವ ತಾನು, ಅರಿವಿನ ಸ್ವರೂಪವಾಗಿರುವ ತಾನು ಏನು ಗೊತ್ತು ಅವರಿಗೆ? ಎಲ್ಲಿ ಗೊತ್ತಾಗ್ತದೆ? ಎಲ್ಲಿ ಎಂಬ ಪ್ರಶ್ನಕ್ಕೆ ಅವಕಾಶವಿಲ್ಲಪ್ಪ, ಎಲ್ಲವೂ ತಾನೆ. ಹಾಗೆ ಸ್ವತಃ ಸಿದ್ಧ ಅರಿವು, ಪ್ರತಿಯೊಂದು ಅನುಭವ ಬ್ರಹ್ಮಾನುಭವವೇ. ಅದು ನೋಡಿ, ಪ್ರತಿಯೊಂದು ಅನುಭವ ಬ್ರಹ್ಮಾನುಭವದಲ್ಲೇ ಅಡಕವಾಗಿದೆ. ಅಂದರೆ ನೀವು ಯಾವುದೇ ಪ್ರಪಂಚವನ್ನು ಅನುಭವಿಸ್ತಾ ಇರುವಾಗ ಬ್ರಹ್ಮಾನುಭವ ನಿಂತು ಹೋಯ್ತಾ? ಇಲ್ಲಿ ನೋಡಿ, ನೀವು ಆಭರಣವನ್ನು ನೋಡುವಾಗ ಚಿನ್ನದ ಅನುಭವ ಇರುತ್ತದ? ಚಿನ್ನದ ಅನುಭವ ನಿಂತು ಹೋಯ್ತಾ? ಈ ಪ್ರಶ್ನೆ ಚೆನ್ನಾಗಿ. ನೀವು ನೀರಿನ ಅಲೆಯನ್ನು ನೋಡುವಾಗ ನೀರಿನ ಅನುಭವ ನಿಂತು ಹೋಗಿ ಅಲೆಯ ಅನುಭವ ಬರುತ್ತದೆ? ಅಲೆಯ ಅನುಭವ ಬರಬೇಕಾದರೆ ನೀರಿನ ಅನುಭವ ನಿಂತು ಹೋಗ್ತದೆ? ನೀರಿನ ಅನುಭವವೇನು ನಿಂತು ಹೋಗಲ್ಲ. ಮತ್ತು ನೀರಿನ ಅನುಭವದ ಒಳಗೆ ಒಂದು ತುಂಡುಗೆ ಅಲೆಯ ಅನುಭವ ಹೇಳಿದ್ದೀವಿ. ಅಲೆಯ ಅನುಭವ ನೀರಿನ ಅನುಭವದಲ್ಲಿ ಅಡಕವಾಗಿದೆ. ನೀರಿನ ಅನುಭವದಲ್ಲಿ ಅಲೆ ಎಂಬುದು ಬಿಡಿಯಾಗಿಲ್ಲ. ಆದರೆ ಅಲೆಯ ಅನುಭವ ನೀರಿನ ಅನುಭವದಲ್ಲಿ ಅಡಕವಾಗಿದೆ. ಅಂದರೆ ಒಂದು ಸಣ್ಣ ಅನುಭವ, ಇನ್ನೊಂದು ವ್ಯಾಪಕ ಅನುಭವ ಅಷ್ಟೇ. ಒಂದು ಸ್ಥೂಲ ಅನುಭವ, ಇನ್ನೊಂದು ಸೂಕ್ಷ್ಮ ಅನುಭವ. ಸ್ಥೂಲ ಅನುಭವ ಸೂಕ್ಷ್ಮದಲ್ಲಿ ಅಡಕವಾಗುತ್ತದೆ, ಪರಿಮಿತಾನುಭವ ಅನಂತದಲ್ಲಿ ಅಡಕವಾಗುತ್ತದೆ. ಪರಿಮಿತಾನುಭವ ಅನಂತಾನುಭವದಲ್ಲಿ ಅಡಕವಾಗಿದೆ. ಹಾಗೆ ಅಲೆಯ ಅನುಭವ ನೀರಿನ ಅನುಭವದಲ್ಲಿ ಅಡಕವಾಗಿದೆ. ಹಾಗೆಯೇ ಪ್ರತಿಯೊಂದು ವಸ್ತುವಿನ ಅನುಭವ ಅರಿವಿನ ಸ್ವರೂಪದಲ್ಲಿ ಅಡಕವಾಗೇ ಇರುತ್ತದೆ. ಬ್ರಹ್ಮಾನುಭವ ಅಂದರೆ ಎಲ್ಲಿ ಎಂದು ನಿಮಗೆ ಏನು ಅನುಭವ ಆಗ್ತಾ ಇದೆ ಹೇಳಿ ಮೊದಲು. ನಿಮಗೆ ಆಗುವ ಅನುಭವ ಹೇಳಿ, ಯಾವುದಾದರೆ ಅದು. ನನಗೆ ಪುಸ್ತಕ ಗೊತ್ತಾಗ್ತಾ ಇದೆ, ಟೇಬಲ್ ಆಯ್ತು, ಅದೇ ಬ್ರಹ್ಮಾನುಭವ. ಗೋಡೆ, ಅದು ಬ್ರಹ್ಮಾನುಭವ. ಅದೇನು ಅಂದರೆ ಗೋಡೆ ಅನುಭವ ಅರಿವಿನಲ್ಲೇ ಆಗ್ತಾ ಇದೆ, ಪುಸ್ತಕ ಅನುಭವ ಅರಿವಿನಲ್ಲೇ ಆಗ್ತಾ ಇದೆ. ನಿಮಗೆ ಯಾವುದೇ ಅನುಭವ ಆಗಲಿ, ಎಲ್ಲ ಅನುಭವಗಳು ಅನುಭವ ರೂಪವೇ. ನೋಡಿ, ಅನುಭವಗಳನ್ನು ಎರಡು ಬಗೆ ನೋಡ್ತೀವಿ. ಒಂದಾನೊಂದು ಅನುಭವ, ಒಂದು ಸುಮ್ಮನೆ ಅನುಭವ. ಸುಮ್ಮನೆ ಅಂದರೆ ಎಲ್ಲ ಅನುಭವ ರೂಪ. ಅಂದರೆ ಒಂದೇನೋ ಕೇವಲ ಅರಿವು, ಇನ್ನೊಂದೇನೆಂದರೆ ಇದರ ಅರಿವು, ಇಷ್ಟರ ಅರಿವು, ಇದರ ಅರಿವು. ಒಂದಾನೊಂದು ವಸ್ತುವಿನ ಅರಿವಾದರೆ ಅದು ಪರಿಮಿತ ಅರಿವು. ಇನ್ನೊಂದು ಅರಿವೇ ಅರಿವು, ಅದು ಎಷ್ಟು ಎನ್ನುವುದು ಲೆಕ್ಕಕ್ಕೆ ಹೊಂದಲ್ಲ. ಎಷ್ಟು ಅರಿವು ಅಂದರೆ ಎಷ್ಟೇನು ಇರುವುದೇ ಅರಿವು, ಅದೆಲ್ಲ ಅರಿವೇ ಅರಿವು. ಎಷ್ಟು ಎಂಬ ಮಾತು ಹೊಂದಲ್ಲ. ಅಂದರೆ ಇಷ್ಟು ಅಷ್ಟು ಪರಿಮಿತ ಯಾವುದಕ್ಕೆ ಮಾಡ್ತೀವಿ? ಅನಂತವಾಗಿರುವುದನ್ನೇ ಸ್ವಲ್ಪ ತಗೊಂಡು ಇಷ್ಟು ಎಂದು ವಿಂಗಡ ಮಾಡ್ತೀವಿ, ಪರಿಮಿತಿ ಮಾಡ್ತೀವಿ. ಹಾಗೆ ಬ್ರಹ್ಮಾನುಭವದ ಪರಿಮಿತಿ ನೋಡುವುದೇ ಜಗತ್ತು. ಬ್ರಹ್ಮಾನುಭವವನ್ನು ಪುಸ್ತಕ ಅನುಭವ, ಗೋಡೆ ಅನುಭವ, ದೇಹ ಅನುಭವ, ನಾನೆಂದ ಅನುಭವ, ನೀನೆಂದ ಅನುಭವ, ಇದೆಲ್ಲ ಯಾರು? ಬ್ರಹ್ಮವೇ. ಬ್ರಹ್ಮದ ಒಂದು ತುಂಡೆ ನೀನು, ಒಂದು ತುಂಡೆ ನಾನು, ಒಂದು ತುಂಡೆ ಜಗತ್ತು, ಒಂದು ತುಂಡೆ ಸುಖ, ಒಂದು ತುಂಡೆ ದುಃಖ, ಒಂದು ತುಂಡು ಮಾನ, ಇನ್ನೊಂದು ಅಪಮಾನ. ನಿಮಗೆ ಏನೇನು ಮಾನಸಿಕ ಅನುಭವಗಳು, ಇಂದ್ರಿಯ ಅನುಭವಗಳು, ಬುದ್ಧಿಯ ಅನುಭವಗಳು, ಯಾವುದೇ ಬಗೆಯಾದ ಅನುಭವಗಳಿರಲಿ, ಆ ಅನುಭವಗಳೆಲ್ಲ ಬ್ರಹ್ಮದ ಅಂಶಗಳೇ. ಈಗ ಹೇಳಿ, ಬ್ರಹ್ಮಾನುಭವ ಅಂದರೆ ಏನು? ನಿಮಗೆ ಆಗುತ್ತಾ ಯಾವ ಅನುಭವ ಆಗುತ್ತಾ ಇದೆಯೋ ಅದು ಬ್ರಹ್ಮವೇ. ಅಂದರೆ ಬ್ರಹ್ಮದಲ್ಲೇ ಇದೊಂದು ಭಾಗ. ನೀವು ಯಾವ ಅಲೆಯೇ ನೋಡಲಿ, ಅಲೆ ನೋಡುತ್ತಾ ಇದ್ದವನು ಅವರು ನೀರು ಅಂದರೆ ಏನು ಎಂದು ಕೇಳಿದ. ನೀರು ಅಂದರೆ ಅದೇ ಅಪ್ಪ ನೀವು ನೋಡುತ್ತಾ ಇದ್ದು ಅಂದರೆ ಅದು ಅಲೆ. ನೀವು ನೀರೆಂದು ಹೇಳಿದ್ದೀರಲ್ಲ, ಅದೇನು ಹೇಳಿ? ಹೇಗೆ ಹೇಳ್ತೀರಿ? ಅಲೆಯನ್ನು ನೋಡುತ್ತಿರುವವನಿಗೆ ನೀರನ್ನು ಹೇಗೆ ತಿಳಿಸ್ತೀರಿ? ಆಭರಣವನ್ನು ನೋಡುತ್ತಿರುವವನಿಗೆ ಚಿನ್ನವನ್ನು ಹೇಗೆ ತೋರಿಸ್ತೀರಿ? ಅಲ್ಲವೇ? ಆಭರಣವನ್ನು ನೋಡುತ್ತಿರುವವನಿಗೆ ಚಿನ್ನವನ್ನು ಹೇಗೆ ತೋರಿಸ್ತೀರಿ? ನೀವು ನೋಡುವುದೆಲ್ಲ ಚಿನ್ನವೇ ಅಪ್ಪ, ನೀವು ನೋಡುವುದೆಲ್ಲ ನೀರೇ. ನೀವು ಅಲೆ ಎಂದು ಯಾವುದನ್ನು ಪರಿಮಿತವಾಗಿಟ್ಟಿದ್ದೀವೋ ಅದು ನೀರೇ. ಓ ಹೌದಪ್ಪ, ನನಗೆ ಗೊತ್ತಾಗ. ಅಂದರೆ ಅಲೆ ಎಂಬುದು ನೀರಿನ ಒಂದು ತೋರುವ ಬಗೆ, ಒಂದು ಪರಿಮಿತ ಬಗೆ. ಪರಿಮಿತ ತೋರಿಕೆ ಒಂದಾನೊಂದು ತೋರುವ ಬಗೆ
ಯಾರದು? ನೀರಿಂದು. ನೀರೇ ಎಂದಿಗೂ ಇದೆ, ಆದರೆ ಇಷ್ಟು ಎಂದು ಅಲರೂಪವಾಗಿ ತೋರಿದಾಗ ನೀರನ್ನು ಬಿಟ್ಟು ತೋರಲ್ಲ, ನೀರಿಗಿಂತ ಬಿಡಿಯಾಗಿ ಅಲೆ ತೋರಲ್ಲ. ನೀರಿನಲ್ಲೇ ನೀರೇ ತೋರುತ್ತಾ ಅದರ ತೋರಿಕೆಯನ್ನು ಪರಿಮಿತ ಮಾಡುವುದರಿಂದ ಅಲೆ ಹೇಳಿದ್ದೀವಿ ಅಷ್ಟೇ. ಪರಿಮಿತವೇ ಹೊರತು ನೀವು ಅಲೆಯನ್ನು ನೋಡುವಾಗ ನೀರಿನ ಅನುಭವವಿಲ್ಲ ಎಂದು ಹೇಳೋಕ್ಕಾಗಲ್ಲ. ಅಲೆಯ ಅನುಭವವಾಗುತ್ತಿರುವಾಗ ನೀರಿನ ಅನುಭವ ನಮಗಿಲ್ಲ ಎಂದು ಹೇಳೋಕ್ಕಾಗಲ್ಲ. ಏಕೆ? ನೀರಿನ ಅನುಭವ ಎಂಬುದು ಅಲೆಯ ಅನುಭವಕ್ಕಿಂತ ಬಿಡಿಯಾದ ಅನುಭವವಲ್ಲ. ಅಲೆಯ ಅನುಭವಗಳೆಲ್ಲ ತನ್ನಲ್ಲಿ ಅಡಕ ಮಾಡಿಕೊಂಡಿರುವ ವ್ಯಾಪಕ ಅನುಭವನೇ ಹೊರತು ಅದೊಂದು ಇದೊಂದು ಒಂದು ಎರಡು ವಸ್ತುಗಳಲ್ಲ ಅಲ್ಲವೇ? ಹಾಗೆ ಅಲೆಯ ಅನುಭವ ನೀರಿನ ಅನುಭವದಲ್ಲಿ ಅಡಕವಾಗಿದೆ. ಹಾಗೆ ಪ್ರಪಂಚಾನುಭವ ಬ್ರಹ್ಮಾನುಭವದಲ್ಲಿ ಅಡಕವಾಗಿದೆ. ನಿಮಗೆ ಪ್ರಪಂಚ ಜೀವ ಅನುಭವವಾಗ್ತಾ ಇದೆಯಾ? ಅದು ಬ್ರಹ್ಮಾನುಭವವೇ. ಅಯ್ಯೋ ಹೌದಾ, ಅದೇ ಬ್ರಹ್ಮಾನುಭವ. ಆದರೆ ಮತ್ತೆ ಹಾಗಾದರೆ ನಮಗೆ ಸುಖ ದುಃಖ ಮಾನಾಪಮಾನ ಅನಿಸುತ್ತೆ, ಅದು ಹೌದು. ಅಂದರೆ ಅದೇ ಬ್ರಹ್ಮವನ್ನು ತುಂಡು ತುಂಡಾಗಿ ನೋಡ್ತಾ ಇದ್ದೀವಿ ಅಷ್ಟೇ. ಬ್ರಹ್ಮಾನುಭವ ಅಖಂಡಾನಂದ, ತುಂಡು ಮಾಡಿದಾಗ ದುಃಖ ಅನಿಸುತ್ತಾ ಇದೆ. ದುಃಖ ಸುಖ ಎನ್ನುವುದು ಎರಡು ಬಿಡಿಯಲ್ಲ, ಸುಖದ ಪರಿಮಿತವೇ ದುಃಖ. ಆಯಿತಾ? ಅನಂತದ ಎರವಿನ ತುಂಡು ಮಾಡಿಬಿಟ್ಟರೆ ದೇಶ ಅಂದ್ರೇನು? ಇಲ್ಲಿ ಎಂದು ಅಂಶಗಳಾಗಿ ಎರವು ಅನಂತ ಅಖಂಡ ಎರವನ್ನು ತುಂಡುಗಳಾಗಿ ನೋಡಿದ್ದರೆ ದೇಶಗಳಾಗುತ್ತದೆ ಅಲ್ಲವೇ? ಇಲ್ಲಿಂದ ಇಲ್ಲಿ ಏರಿಯಾ, ಹೀಗೆ ಕಾಲವೂ ಹಾಗೆ. ಇಷ್ಟೊತ್ತು ಅಥವಾ ಈಗಿನಿಂದ ಈಗವರೆಗೂ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಅಂದರೆ ಅದೇ ಅನಂತ ಅನುಭವವನ್ನು ಒಂದಾನೊಂದು ಅನುಭವವಾಗಿ ನೋಡುವುದು ಜಗತ್ತು. ಅದು ಇದು ಎಂದು ವ್ಯತ್ಯಾಸವಿಲ್ಲದೆ ಎಲ್ಲವೂ ಒಂದೇ ಅನುಭವವಾಗಿರುವುದು ಬ್ರಹ್ಮ, ಅಷ್ಟೇ ವ್ಯತ್ಯಾಸ. ಈಗ ನೋಡಿ, ಬ್ರಹ್ಮಾನುಭವ ಜಗದನುಭವ ಅಂದರೆ ವ್ಯತ್ಯಾಸ ಇದೇನು? ಬ್ರಹ್ಮಾನುಭವ ಜಗದನುಭವ ಎರಡು ಅನುಭವಗಳು ಬಿಡಿ ಅಲ್ಲ. ಹೇಗೆ ಚಿನ್ನದ ಅನುಭವ ಆಭರಣ ಅನುಭವ ಎರಡು ಪರಸ್ಪರ ವಿರುದ್ಧ ಅನುಭವಗಳ? ಅದಿದ್ದರೆ ಇದಿಲ್ಲ. ಚಿನ್ನದ ಅನುಭವವಿದ್ದರೆ ಆಭರಣವಿಲ್ಲ, ಆಭರಣ ಅನುಭವವಿದ್ದರೆ ಚಿನ್ನ ಇಲ್ಲ. ಅದು ಇದಲ್ಲ, ಇದು ಅದಲ್ಲ ಎಂದು ಹೇಳಬಹುದಾ? ಎರಡು ಪೂರ್ತಿ ವಿಲಕ್ಷಣವಾದ, ಪೂರ್ತಿ ಭಿನ್ನವಾದ, ಪೂರ್ತಿ ಬೇರೆ ಆಗಿರುವಂಥ ವಸ್ತುಗಳು ಹೇಳಬಹುದಾ? ಅಲ್ಲ. ಚಿನ್ನದ ಅನುಭವ ವ್ಯಾಪಕವಾಗಿ ತಗೊಳ್ತೀವಿ, ಅದನ್ನೇ ಸ್ವಲ್ಪ ಆಗಿ ನೋಡ್ತೀವಿ. ನೋಡಿ, ಇನ್ನೊಂದು ಉದಾಹರಣೆ ಹೇಳ್ತೀನಿ. ಬಟ್ಟೆ, ದೊಡ್ಡ ಬಟ್ಟೆ ಇದೆ, ಇಲ್ಲಿಂದ ಅಲ್ಲಿವರೆಗೂ ಒಂದು ಕಾರ್ಪೆಟ್ ಹಾಗೆ ಶಾಮಿಯಾನ ಹಾಗೆ ಹಾಕಿದ್ದು. ದೊಡ್ಡ ಬಟ್ಟೆಯನ್ನು ಇಷ್ಟು ಎಂದು ತಗೊಂಡು ಬಿಟ್ಟರೆ ಅದು ಬಟ್ಟೆನೇ ಆಗುತ್ತದೆ, ಇನ್ನೊಂದು ಆಗುತ್ತದೆ. ಸಮುದ್ರ ನೀರನ್ನು 1 ಲೀಟರ್ ತಂದರೆ ನೀರೇ ಆಗುತ್ತದೋ? ಅದು ಇನ್ನೇನಾಗುತ್ತದೆ? 1 ಲೀಟರ್ ತಗೊಂಡರೂ ನೀರೇ, 10 ಲೀಟರ್ ತಗೊಂಡರೂ ನೀರೇ, 100 ಲೀಟರು ತಗೊಂಡರೂ ನೀರೇ, 1000 ಲೀಟರ್ ಒಂದು ಗ್ಯಾಲನ್ ತಗೊಂಡರೂ ನೀರೇ. ಅಂದರೆ ಏನು? ನೀರೆಂಬುದಕ್ಕೆ ಪರಿಮಾಣವಿಲ್ಲ. ಪರಿಮಾಣವನ್ನು ಅಲ್ಪ ಪರಿಮಾಣ ತಗೊಂಡ್ರೆ ಅದು ನೀರಲ್ಲದೆ ಇನ್ನೇನು ಆಗುತ್ತದೆ ಎಂದಲ್ಲ ಅಲ್ಲವೇ? ಪರಿಮಾಣ ಸ್ವಲ್ಪ ಮಾಡಿಬಿಟ್ಟರೆ ಅಲ್ಪ, ಅದು ನೀರಲ್ಲದೆ ಇನ್ನೇನೂ ಆಗುತ್ತದೆ ಎಂದಲ್ಲ, ಅದು ನೀರೇ. ಹಾಗೆ ನಾವು ನೋಡುತ್ತಿರುವ ಏನೇ ಬಗೆಯ ಅನುಭವಗಳು, ಸುಖ ದುಃಖ ಲಾಭ ನಷ್ಟ, ದೇಹ ಇಂದ್ರಿಯ ಮನಸ್ಸು, ಅದು ಇದು ಏನೇ ನೋಡಲಿ, ಈ ಅನುಭವಗಳಲ್ಲಿ ಎಲ್ಲ ಅನುಭವಗಳನ್ನು ಸೇರಿಸಿಕೊಂಡಿರುವ ಒಂದೇ ಅವಿಚ್ಛಿನ್ನವಾದ ಇಲ್ಲಿದೆ ಇಲ್ಲಿಲ್ಲ ಎಂಬುದು ವ್ಯತ್ಯಾಸವಿಲ್ಲದ ಒಂದೇ ಬಗೆಯಾದ ಅನುಭವ ಇದೆ ನೋಡಿ, ಅದು ಬ್ರಹ್ಮ. ಅದನ್ನು ತುಂಡು ಮಾಡಿಬಿಟ್ರೆ ಜಗತ್ತು, ಅಷ್ಟೇ ವ್ಯತ್ಯಾಸ. ಗೊತ್ತಾಯ್ತಾ? ಈಗ ಬ್ರಹ್ಮ ಜಗತ್ತು ಎಷ್ಟು ದೂರ ಇದೆಪ್ಪ? ದೂರವೇನಿಲ್ಲ. ಅದನ್ನೇ ತುಂಡಾಗಿ ನೋಡಿದ್ದರೆ ಜಗತ್ತು ಜೀವ ಹೇಳ್ತೀವಿ. ಈ ತುಂಡು ವಿಂಗಡ ಬಿಟ್ಟು ಎಲ್ಲವೂ ಒಟ್ಟಾಗಿ ನೋಡಿದರೆ ಬ್ರಹ್ಮ ಅಂದರೆ ಅರಿವು. ಆ ಅರಿವನ್ನೇ
ಪರಿಮಿತ ಮಾಡಿದ್ದಾಗ ಈ ವಸ್ತುವಿನ ಅರಿವು, ಪುಸ್ತಕದ ಅರಿವು, ಗೋಡವಾದ ಅರಿವು, ಬೆಳಕು ಒಂದೇ ಬೆಳಕು. ಪುಸ್ತಕ ಮೇಲೆ ಬಿದ್ದರೆ ಪುಸ್ತಕದ ಬೆಳಕು, ಟೇಬಲ್ ಮೇಲೆ ಬಿದ್ದರೆ ಟೇಬಲ್ನ ಬೆಳಕು. ಯಾವ ವಸ್ತು ಮೇಲೆ ಬಿದ್ದರೆ ಆ ಬೆಳಕು ಆ ವಸ್ತುವಿನ ಆಕಾರ ತಾಳಿ ಇಷ್ಟು ಎಂದು ಹೇಳ್ತಾರೆ, ಇದು ಎಂದು ಹೇಳ್ತದೆ. ಹಾಗೆ ಜಗತ್ತು ಬ್ರಹ್ಮಕ್ಕೆ ಏನು ಸಂಬಂಧ? ಜಗತ್ತೆಲ್ಲ ಬ್ರಹ್ಮದಲ್ಲಿ ಅಡಕವಾಗಿದೆ. ಜಗತ್ತು ಬ್ರಹ್ಮದ ಒಂದು ತುಂಡು, ಒಂದು ಅಂಶ, ಒಂದು ಮುಖ. ಏನೇ ಹೇಳ್ಕೊ, ಇವೆಲ್ಲ ಯಾವ ಭಾಷೆ ಹೊಂದಲ್ಲ. ಏನೋ ಸ್ವಲ್ಪ ಅದು ಪ್ರಕ್ರಿಯಾ ರೂಪವಾಗಿ ಅಧ್ಯಾರೋಪವಾಗಿ ಹೇಳ್ತಾ ಇದ್ದೀವಿ ಅಷ್ಟೇ. ಆದ್ದರಿಂದ ಯಾವುದೇ ರೂಪ ಇರಲಿ ಅದೆಲ್ಲವೂ ಬ್ರಹ್ಮರೂಪವೇ. ಬ್ರಹ್ಮ ಮಾತ್ರ ಇದು ಅಲ್ಲ ಎಂದು ವಿಂಗಡ ಮಾಡೋಕ್ಕಾಗಲ್ಲ. ಈ ಅನುಭವ ಬ್ರಹ್ಮ, ಇದು ಮಾತ್ರ ಬ್ರಹ್ಮಾನುಭವವಲ್ಲ ಅಂಥದ್ದಿಲ್ಲ. ಅಜ್ಞಾನಿಗಳು ಏನು ತಿಳ್ಕೊಳ್ತಾರೆ, ಈಗ ನಮಗೆ ಬ್ರಹ್ಮಾನುಭವವಿಲ್ಲ, ಬ್ರಹ್ಮಜ್ಞಾನಿ ಆದ ನಂತರ ನಮಗೆ ಬ್ರಹ್ಮಾನುಭವ ಬರುತ್ತದೆ. ಅದೇನಲ್ಲ, ಅದು ಸರಿಯಲ್ಲ. ಅದು ಉಪದೇಶಕ್ಕೋಸ್ಕರ ಹೇಳ್ತೀವಿ ಅಧ್ಯಾರೋಪಿಸಿ, ಆದರೆ ನಿಜವಾಗಿ ಅಲ್ಲ. ಅಂದರೆ ಯಾವ ಅನುಭವ ಈಗ ಇದೆ, ಹಿಂದೆ ಇತ್ತು, ಮುಂದೆ ಇರುತ್ತದೆ, ಎಂದಿಗೂ ಇರುತ್ತದೋ ಆ ಅನುಭವ ಬ್ರಹ್ಮಾನುಭವ. ಅದರಿಂದ ಬ್ರಹ್ಮಾನುಭವ ಎಂಬುದು ನಿಮಗೆ ಹೊಸದಾಗಿ ಬರಲಿರುವ ಅನುಭವ ಅಲ್ಲ. ಎಂದಿಗೂ ಇದೆ, ಅಜ್ಞಾನಿಯಾಗಿರುವಾಗ ಇದೆ, ಜ್ಞಾನಿಯಾಗಿರುವಾಗ ಇದೆ. ಆ ಅನುಭವ ಹೊಸದಾಗಿ ಬರುವುದಲ್ಲ, ನೀವು ಬೇಕಂದರೆ ಕಲ್ಕೊಳ್ಳೋಕ್ಕಾಗಲ್ಲ. ಎಂದಿಗೂ ಇದೆ, ತಾನೇ ಇದೆ, ಇರುವುದೇ ಅದು ಬಿಟ್ಟು ಯಾವ ಅನುಭವ ಇಲ್ಲ. ಅದು ಬ್ರಹ್ಮಾನುಭವ. ಬ್ರಹ್ಮ ಅಂದರೆ ಒಂದಾನೊಂದು ಪ್ರತ್ಯೇಕವಲ್ಲ, ಎಲ್ಲ ಅನುಭವಗಳು ಅದರಲ್ಲೇ ಇದೆ. ಅಂದ್ರೇನು? ನೀವು ಎಲ್ಲ ಅನುಭವಗಳು ಬ್ರಹ್ಮದಲ್ಲಿ ಅಡಕವಾಗಿದೆ ಅಂದರೆ ಏನೆಂದು ಅರ್ಥ ಮಾಡಿಕೊಳ್ಳಬೇಕು? ಎಲ್ಲ ಅನುಭವಗಳು ಪರಮಾತ್ಮನಲ್ಲೇ ಇವೆ ಅಂದರೆ ನಿಮಗೆ ಯಾವ ಅನುಭವವಾದರೂ ಪರಮಾತ್ಮ ಅನುಭವ ಆಗುತ್ತಾ ಇದೆ ಎಂದು ಅರ್ಥ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ಅನುಭವಗಳು ಪರಮಾತ್ಮ ಅನುಭವದಲ್ಲಿವೆ ಅಂದರೆ ಅರ್ಥವೇನು? ನೀವು ಯಾವುದೇ ಅನುಭವಿಸಲಿ ಆ ಅನುಭವಗಳು, ಅರಿವುಗಳೆಲ್ಲ ಬ್ರಹ್ಮವೇ. ಬ್ರಹ್ಮ ಬಿಟ್ಟು ನಿಮಗೆ ಯಾವ ಅನುಭವ ಆಗಲ್ಲ. ಯಾವ ಮನುಷ್ಯನಿಗೆ, ಯಾವ ಪ್ರಾಣಿಗಳಿಗೆ, ಯಾರಿಗೇ ಆಗಲಿ ಬ್ರಹ್ಮಾನುಭವ ಬಿಟ್ಟು ಇನ್ನೊಂದು ಅನುಭವ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಬ್ರಹ್ಮಾನುಭವ ಎಂಬುದು ಒಂದು ಪ್ರತ್ಯೇಕ ಅನುಭವ ಅಲ್ಲ. ಯಾವ ಅನುಭವ ಶುರುವಾಗಲಿಲ್ಲ, ನಿಂತು ಹೋಗಲ್ಲ, ಇದು ಹೌದು ಇದಲ್ಲ ಎಂದು ಹೇಳೋಕ್ಕಾಗಲ್ಲ. ಯಾವ ಅನುಭವ, ಎಲ್ಲ ಬಗೆಯಾದ ಅನುಭವಗಳು ಎಲ್ಲವೂ ಇರುವುದೇ ಅರಿವೇ ಅಲ್ಲವೇ ನಮಗೆ ಆಗುತ್ತಿದ್ದಂಥ. ಯಾವುದೇ ಆಗಲಿ ಅರಿವು ಬರದೇ ಅನುಭವ. ಆ ಅರಿವಿನ ಅನುಭವ ಎಲ್ಲಿದೆ, ಎಲ್ಲಿಲ್ಲ ಹೇಳು? ಎಲ್ಲಿದೆ ಅಂದರೆ ಎಲ್ಲಿ ನೋಡಿದರೂ ಇದೆ, ಇಲ್ಲದ ಅನುಭವವೇ ಇಲ್ಲ ಅಲ್ಲವೇ? ಹಾಗೆ ತಿಳ್ಕೊಂಡ್ರೆ ಬ್ರಹ್ಮಜ್ಞಾನವಾಗುವ ಸಾಧ್ಯತೆ ಇದೆ. ಹಾಗೆ ತಿಳ್ಕೊಳ್ಳುವುದೇ ಬ್ರಹ್ಮತ್ವ. ಇನ್ನೇನು ಅಂದರೆ ಬ್ರಹ್ಮಾನುಭವ ಎಂಬುದು ಒಂದು ಪ್ರತ್ಯೇಕ ಬಿಡಿಯಾದ ಅನುಭವ ಅಲ್ಲ. ಎಲ್ಲ ಅನುಭವ ಇಂಕಷ್ಟೇ, ಅದಲ್ಲದ ಅನುಭವವೇ ಇಲ್ಲ. ಬ್ರಹ್ಮಾನುಭವವಲ್ಲದ ಅನುಭವವೇ ಇಲ್ಲ. ಎಲ್ಲ ಸಂಸಾರ ಅನುಭವವೂ ಬ್ರಹ್ಮಾನುಭವದಲ್ಲಿ ಅಡಕವಾಗಿದೆ. ಜನರು ಏನು ತಿಳ್ಕೊಳ್ತಾರೆ, ಸಂಸಾರ ಅನುಭವ ಒಂದು, ಬ್ರಹ್ಮಾನುಭವ ಇನ್ನೊಂದು. ಇದು ಇಲ್ಲೇ ಬಿಡ್ತೀವಿ, ಅದು ಅಲ್ಲಿಗೆ ಹೋಗ್ತೀವಿ, ಅದು ಬೇರೆ ಇದು ಬೇರೆ. ನೋಡಿ, ಇದು ಅದು ಅಲ್ಲಿ ಇಲ್ಲಿ ಎಂದು ವಿಂಗಡಣೆ, ಅದು ಸಂಸಾರ ಅನುಭವ, ಅದು ಬ್ರಹ್ಮಾನುಭವ ಅಲ್ಲ. ವಿಂಗಡ ಮಾಡಿಬಿಟ್ರೆ ಅದು ಬ್ರಹ್ಮಾನುಭವ ಅಲ್ಲ. ನೋಡಿ, ಇದು ಸಂಸಾರ ಅನುಭವ, ನಮಗೊಂದು ಬ್ರಹ್ಮಾನುಭವ ಬೇಕು, ಇದೊಂದು ಅನುಭವ ಅದಿನ್ನೊಂದು. ಹೀಗೆ ವಿಂಗಡ ಮಾಡುವುದೇ ಅಜ್ಞಾನ, ತಪ್ಪು ತಿಳುವಳಿಕೆ. ನಿಜವಾದ ಬ್ರಹ್ಮಾನುಭವ ಅಂದರೆ ಎಲ್ಲ ಅನುಭವಗಳು ಬ್ರಹ್ಮಾನುಭವವೇ. ಬ್ರಹ್ಮಾನುಭವ ಇಲ್ಲದ ಸಮಯವಿಲ್ಲ ನಿಮಗೆ. ಬ್ರಹ್ಮಾನುಭವ ಆಗಿಲ್ಲದ ಅನುಭವವೇ ಇಲ್ಲ. ಏಕೆಂದರೆ ಅಂಥದ್ದು ವಸ್ತುವೇ ಇಲ್ಲ. ಬ್ರಹ್ಮ ಬಿಟ್ಟು ವಸ್ತುವಿಲ್ಲ. ಅದರಿಂದ ಬ್ರಹ್ಮಾನುಭವ ಬಿಟ್ಟು ಇನ್ನೊಂದು ಅನುಭವ ಇಲ್ಲ. ಏಕೆ ಅಂದರೆ ಎಲ್ಲ ಅನುಭವಗಳು ಬ್ರಹ್ಮವನ್ನೇ ಒಂದು ಚೂರಾಗಿ ತೋರಿಸ್ತವೆ. ಅದರಿಂದ ಅದಕ್ಕೆ ನಮಗೆ ಸಂಸಾರ ಅನಿಸುತ್ತದೆ. ಅದರಿಂದ ಸಂಸಾರಾನುಭವ ಒಂದು, ಬ್ರಹ್ಮಾನುಭವ ಇನ್ನೊಂದು. ಹಾಗೆ ವಿಂಗಡ ಮಾಡಬೇಡಿ. ಅಂಥದ್ದು ವಿಂಗಡ ಹೊಂದುವುದೇ ಇಲ್ಲ. ಏಕೆ? ಇನ್ನೊಂದು ಎನ್ನುವುದು ಅಧ್ಯಾರೋಪ ದೃಷ್ಟ್ಯ ಹೇಳಿದ್ದೆ, ಅದೆಲ್ಲವೂ ಬ್ರಹ್ಮವೇ.
ಏಕೆಂದರೆ ಬ್ರಹ್ಮ ಎಂಬುದು ಅರಿವು, ಅರಿವೆಂಬುದು ಸ್ವತಃ ಸಿದ್ಧ, ಸರ್ವವ್ಯಾಪಕ, ಎಲ್ಲ ತಾನು. ಆದ್ದರಿಂದ ಅಂಥ ಬ್ರಹ್ಮಾನುಭವ, ಜನರು ಬ್ರಹ್ಮಜ್ಞಾನದಿಂದ ಬ್ರಹ್ಮಾನುಭವವನ್ನು ಪಡ್ಕೊಳ್ತೀವಿ. ಬ್ರಹ್ಮಾನುಭವ ಪಡ್ಕೊಳ್ಳಲ್ಲ, ಬ್ರಹ್ಮ ನಮ್ಮ ಅನುಭವವೇ. ಹೇಳಬೇಕಾದರೆ ನಾವೇ ಬ್ರಹ್ಮನ. ಆದ್ದರಿಂದ ಆ ಬ್ರಹ್ಮವನ್ನು ತಿಳ್ಕೊಳ್ಳುವುದು ಹೇಗೆ ಅಂದರೆ, ಇನ್ನೊಂದು ತಿಳುವಳಿಕೆ ಬಿಟ್ಟುಬಿಡು. ಪ್ರಪಂಚ ತಿಳುವಳಿಕೆ, ನಾಮರೂಪ ತಿಳುವಳಿಕೆ, ಅದು ಇದು ಹಾಗೆ ಹೀಗೆ ಪ್ರಪಂಚದಲ್ಲಿ ಯಾವುದೇ ಒಂದು ನಡೆಯುತ್ತದೆ. ಸುದ್ದಿ ಕೊಡುವುದಕ್ಕೆ ಬೇಕಾದಷ್ಟು. ನನಗೆ ಚಿಕ್ಕನಾಗಿರುವಾಗ ಫಸ್ಟ್ ಟೈಮ್ ನ್ಯೂಸ್ ಪೇಪರ್ ನೋಡಿದಾಗ ನನಗೆ ಅನಿಸುತ್ತಿತ್ತು, ನ್ಯೂಸ್ ಪೇಪರ್ ಹೇಳ್ತಾರೆ, ಸುದ್ದಿ ಏನೋ ಘಟನೆ ನಡೆದಿದ್ದು ಹಾಕ್ತಾರೆ. ಅಂದರೆ ಪ್ರತಿ ದಿವಸ ಘಟನೆ ಏನೋ ನಡೆಯಬೇಕಾ? ಒಂದು ದಿವಸ ಏನೂ ನಡೆಯಲ್ಲ, ಆ ದಿವಸ ಏನು ಸುದ್ದಿ ಬರೀತೀರಿ? ನನಗೆ ಅನಿಸುತ್ತಿತ್ತು, ಪ್ರತಿ ದಿವಸ ಸುದ್ದಿ ಇರಬೇಕಾ? ಎಲ್ಲಿಂದ ಬರ್ತದೆ? ಒಂದು ದಿವಸ ಸುದ್ದಿ ಇಲ್ಲ, ಒಂದು 2-3 ದಿವಸವರೆಗೂ ಸುದ್ದಿಯೇ ಇಲ್ಲ, ಏನು ಮಾಡ್ತೀರಾ ಆವಾಗ? ಈ ಸುದ್ದಿ ಇಲ್ಲ ಅಂದರೆ ಎಲ್ಲರೂ ರೊಟೀನಾಗಿ ತಮ್ಮ ಕೆಲಸ, ಬೆಳಗ್ಗೆ ಹೇಳುವುದು, ಏನು ಹಲ್ಲು ಉಜ್ಜುವುದು, ಸ್ನಾನ ಮಾಡುವುದು, ಇನ್ನೇನೋ ತಿನ್ನುವುದು, ಇನ್ನೇನೋ ಜಪ ಧ್ಯಾನ ಮಾಡಿಕೊಳ್ಳುವುದು, ಮತ್ತು ಮಧ್ಯಾಹ್ನ ಊಟ ಮಾಡುವುದು, ಮತ್ತು ಏನೇನೋ ಆಟ ವಾಕಿಂಗ್ ಮಾಡಿಬಿಡೋದು, ಮತ್ತು ಮಲ್ಕೊಳ್ಳೋದು. ಇದರಲ್ಲಿ ಅಂದರೆ ಎಲ್ಲ ಅನುಭವಗಳು ತನ್ನ ಅನುಭವಗಳಲ್ಲಿ ತಾನು ಎಂಬರಲ್ಲಿ ಅಡಕವಾಗಿವೆ. ತನ್ನನ್ನು ಬಿಟ್ಟು ಯಾವ ಅನುಭವ ಆಗಲ್ಲ. ಇದು ಯಾವುದೇ ಅನುಭವವಾಗಲಿ ತಾನಾಗಿದ್ದಾನೆ, ಅರಿವಾಗಿದ್ದಾನೆ. ಆದ್ದರಿಂದ ಅರಿವನ್ನು ಬಿಟ್ಟು ಯಾವ ಅನುಭವ ಆಗಲ್ಲ. ಎಲ್ಲ ಅನುಭವಗಳು ಅರಿವಿನ ಸ್ವರೂಪಗಳೇ, ಅರಿವಿನಲ್ಲೇ ಅಡಕವಾಗಿವೆ. ಹೀಗೆ ನೋಡಿದ್ದರೆ ಅರಿವೆಂಬುದು ಒಂದಾನೊಂದು ಪ್ರತ್ಯೇಕ ಅನುಭವವಲ್ಲ. ಅದರಿಂದ ಬ್ರಹ್ಮಜ್ಞಾನವಾಗುತ್ತದೆ ಅಂದರೆ ಹೊಸ ಅನುಭವ ಬರುತ್ತದೆ ಅಲ್ಲ, ಇರುವ ಅನುಭವವನ್ನು ತಿಳ್ಕೊಳ್ಳುವುದೇ. ಅಂದರೆ ಅಖಂಡಾನುಭವದಲ್ಲಿ ಬಿಡಿ ಅನುಭವಗಳು ಬಿಡಿಯಾಗಿಲ್ಲ, ಎಲ್ಲವನ್ನು ಸೇರಿಸಿರುವ ಅಖಂಡ ಎಂದು ತಿಳಿಯುವುದೇ ಜ್ಞಾನ. ಬ್ರಹ್ಮಜ್ಞಾನಿಗೆ ನನಗೆ ಇಷ್ಟೊತ್ತು ಹೀಗೆ ಅನಿಸಲ್ಲ. ನಾನು ಇಷ್ಟೊತ್ತು ಅಜ್ಞಾನಿಯಾಗಿದ್ದೆ, ಇಷ್ಟುವರೆಗೂ ನಿನ್ನೆವರೆಗಿದ್ದೆ, ಇವತ್ತು ನಿಂತ ಜ್ಞಾನವಾಯಿತು ಎಂದು ಅನಿಸಲ್ಲ. ಏಕೆ? ಜ್ಞಾನವೆಂಬುದು, ಅರಿವೆಂಬುದು ಒಂದಾನೊಂದು ಪ್ರತ್ಯೇಕ ವಿಷಯವಲ್ಲ. ಅಂದರೆ ಅದೊಂದು ಅಖಂಡ ಅನಂತ ಅನುಭವ. ಆದ್ದರಿಂದ ನಿಷ್ಪ್ರಪಂಚಂ ಅಂದರೆ ಅರ್ಥವೇನು? ನೀವು ಪರಿಮಿತ ಅನುಭವಗಳನ್ನು ಪಡ್ಕೊಳ್ತಾ ಇದ್ದೀರಲ್ಲ, ಈ ಪರಿಮಿತ ಅನುಭವಗಳನ್ನೆಲ್ಲ ಸೇರಿಸಿ ಒಂದೇ ಸಮನೆ ಅಖಂಡ ಅನಂತ ಅವಿಚ್ಛಿನ್ನ ಆದಿ ಅಂತವಿಲ್ಲದ ಒಂದೇ ಅನುಭವ ಆಗ್ತಾ ಇದೆ ನೋಡಿ. ತಾನಾಗ್ತದೆ. ಎಲ್ಲ ಅನುಭವಗಳನ್ನು ತನ್ನಲ್ಲಿ ಒಳಗೊಂಡಿದೆ. ಆ ಬ್ರಹ್ಮಕ್ಕೆ ಏನೂ ಆಗಲ್ಲ, ಎಕ್ಕಡಿಗೆ ಎಲ್ಲಿಯೂ ಹೋಗಲ್ಲ, ಏನಾಗುವುದಿಲ್ಲ. ಅದು ಸ್ವತಃ ಸಿದ್ಧ. ಹಾಗೆ ಈ ಸ್ವತಃ ಸಿದ್ಧ ಅನುಭವವೇ ಬ್ರಹ್ಮ. ಅದರಿಂದ ನಿಷ್ಪ್ರಪಂಚ ಏಕರೂಪಮೇವ ಬ್ರಹ್ಮ. ನಿಷ್ಪ್ರಪಂಚಂ ಏಕರೂಪಂ. ನಿಷ್ಪ್ರಪಂಚ ಅಂದರೆ ಜನರು ಪ್ರಪಂಚ ಕುರಿತು ಏನೋ ಯೋಚನೆ ಮಾಡ್ತಾರೆ. ಏನಿಲ್ಲಪ್ಪ, ಎಲ್ಲ ಯೋಚನೆ ಬಿಟ್ಟರೆ ಅದೇ ಬ್ರಹ್ಮ. ಏಕೆಂದರೆ ಯೋಚನೆಗಳೆಲ್ಲ ಅರಿವಿನಲ್ಲೇ ನಡೆಯುತ್ತವೆ. ಅಂದರೆ ಬ್ರಹ್ಮದಲ್ಲೇ ಯೋಚನೆಗಳು ನಡೆಯುತ್ತೆ, ಬ್ರಹ್ಮ ಬಿಟ್ಟು ನಡೆಯುತ್ತವೆ. ಬರೀ ಅರಿವು ಅಂದರೆ ಅದು ಎಲ್ಲಿಲ್ಲ ಎಂದು ಹೇಳೋಕ್ಕಾಗಲ್ಲ. ಯಾವಾಗ ಇಲ್ಲ ಎಂದು ಹೇಳೋಕ್ಕಾಗಲ್ಲ. ಇದು ಹೌದು ಇದಲ್ಲ ಎಂದು ಹೇಳೋಕ್ಕಾಗಲ್ಲ. ಅರಿವು ಅಂದರೆ ಎಲ್ಲವೂ ನಮಗೆ ಗೊತ್ತಾಗ್ತದೆ. ಗೊತ್ತಾಗದೇ ಇರುವ ಅನುಭವ ಯಾವುದಾದರೂ ಇದೆಯಾ? ಪ್ರಪಂಚದಲ್ಲಿ ಯಾವ ವಸ್ತು? ಎಲ್ಲವೂ ಅರಿವಿನಲ್ಲೇ ಗೊತ್ತಾಗ್ತದೆ. ಆ ಅರಿವೇ ಇಡೀ ಪ್ರಪಂಚದ ಸಾರಭೂತ ಸ್ವತಃ ಸಿದ್ಧ ತತ್ವ. ಅದಕ್ಕೆ ದೇಶ ಪರಿಮಿತಿ ಇಲ್ಲ, ಪರಿಚ್ಛೇದ, ಕಾಲ ಪರಿಚ್ಛೇದವಿಲ್ಲ, ವಸ್ತು ಪರಿಚ್ಛೇದವಿಲ್ಲ, ಯಾವ ಬಗೆಯಾದ ಪರಿಚ್ಛೇದವೂ ಇಲ್ಲ. ಆಯಿತಾ? ನಿಷ್ಪ್ರಪಂಚಂ ಏಕರೂಪಮೇವ ಬ್ರಹ್ಮ ನತಸ್ಯ ಸಪ್ರಪಂಚಮತ್ವಮಪಿ ಕಥಮಪಿ ಸಂಭವತಿ. ಅಂತಹ ಬ್ರಹ್ಮಗೆ ಸಪ್ರಪಂಚತ್ವ ಹೊಂದಲ್ಲ. ಸಪ್ರಪಂಚತ್ವ ಅಂದರೆ ನಾನಾತ್ವ, ಪರಿಮಿತತ್ವ. ಪ್ರಪಂಚ ಅಂದರೆ ಏನು? ಪರಿಮಿತ ವಸ್ತುಗಳು ಅನೇಕವಾಗಿ ತೋರುವುದು, ಪರಿಮಿತ ಅನುಭವಗಳು ಅನೇಕವಾಗಿ ತೋರುವುದನ್ನು ಸಂಸಾರ ಹೇಳಿದ್ದೇವೆ. ಎಲ್ಲ ಅನುಭವಗಳು ಒಟ್ಟಾಗಿ ಒಂದೇ ಒಂದು ಸ್ವತಃ ಸಿದ್ಧ. ಅದರಲ್ಲಿ ದುಃಖವಿಲ್ಲ, ಟೆನ್ಷನ್ ಇಲ್ಲ, ಯಾರೇನು ಮಾಡ್ತಾರೋ ಇಲ್ಲ, ಏನಿಲ್ಲ. ಅನಂತ ಅಖಂಡ ಅದ್ವಿತೀಯವಾಗಿರುವ
ತನ್ನ ಅನುಭವ ಈ ಪರಿಮಿತ ಅನುಭವಗಳೆಲ್ಲ ಅದರಲ್ಲಿ ಅಡಕವಾಗಿವೆ. ಅದರಿಂದ ಸಪ್ರಪಂಚ ಎಂಬುದು ಬಿಡಿಯಾಗಿಲ್ಲ. ಅದನ್ನು ಪೂರ್ಣವಾಗಿ ಯಥಾವತ್ತಾಗಿ ನೋಡದಿರುವುದೇ ತಪ್ಪು ಅನುಭವ, ತಪ್ಪು ಪ್ರಪಂಚ. ಅದೇ ಪ್ರಪಂಚ. ಯಥಾವತ್ತಾಗಿ ನೋಡಿದ್ದರೆ ಪ್ರಪಂಚ ಬಿಟ್ಟು ಬ್ರಹ್ಮಕ್ಕೆ ಹೋಗುವುದಲ್ಲ, ಈ ಪ್ರಪಂಚವೇ ಬ್ರಹ್ಮದಲ್ಲಿ ಅಡಕವಾಗಿದೆ ಎಂದು ತಿಳ್ಕೊಳ್ಳುವುದೇ. ಅಂದರೆ ನೀವು ಎಂದಿಗೂ ಬ್ರಹ್ಮವಾಗದೇ ಇರುವ ಸಮಯವೇ ಇಲ್ಲ. ಅಜ್ಞಾನಿ ಕಾಲದಲ್ಲಿ ನೀವು ಬ್ರಹ್ಮನೇ. ಸಾಧನ ಮಾಡಿದರೆ ಅದು ಬ್ರಹ್ಮವೇ, ಮಾಡದಿದ್ದರೆ ಅದು ಬ್ರಹ್ಮವೇ. ನಾಸ್ತಿಕನಾದರೆ ಅದು ಬ್ರಹ್ಮವೇ. ಏನು ಮಾಡ್ತೀವಿ ಅಂದರೆ ಜನರ ದೃಷ್ಟಿ ಪರಿಮಿತದಿಂದ ಕೆಲವೇ ನೋಡಿ, ಕೆಲವು ವಸ್ತುಗಳನ್ನೇ ನೋಡಿ ಇಷ್ಟೇ ಅಂದ್ಕೊಳ್ತಾ ಇತ್ತು. ಪ್ರಪಂಚವನ್ನು ಹಾಗೆ ನೋಡಿ ನಮಗೆಲ್ಲ ಹಾಗೆ ಅಭ್ಯಾಸವಾಯಿತು. ಆದರೆ ಎಲ್ಲ ವಸ್ತುಗಳ ಒಳಹೊಕ್ಕು ನೋಡು ಒಂದೇ ಇರುವೆ ಇದೆ. ಆ ಇರುವೆ ಬ್ರಹ್ಮ. ಅದು ನಮ್ಮ ಅನುಭವ, ನಿಮ್ಮ ಅನುಭವ, ಎಲ್ಲರ ಸ್ವರೂಪವಾಗಿರುವುದೇ ಅದು ಬ್ರಹ್ಮ. ಹೀಗೆ ಅದಕ್ಕೋಸ್ಕರ ನಿಷ್ಪ್ರಪಂಚಂ ಏಕರೂಪಮೇವ ಬ್ರಹ್ಮ ನತಸ್ಯ ಸಪ್ರಪಂಚತ್ವಂ ಕಥಮಪಿ ಸಂಭವತಿ. ಅದಕ್ಕೆ ಪ್ರಪಂಚ ಅಂದರೆ ಬಿಡಿಯಾಗಿ ಪರಿಮಿತವಾಗಿ, ಮೊದಲೇ ಹೇಳಿದ್ದೀನಿ ನಾನು, ಬಿಡಿಯಾಗಿ ಪರಿಮಿತವಾಗಿ ತೋರುವ ಅನುಭವಗಳು ಬ್ರಹ್ಮಕ್ಕಿಂತ ಬಿಡಿಯಾದ ಅನುಭವಗಳಲ್ಲ. ಆಭರಣ ಅನುಭವ ಚಿನ್ನದ ಅನುಭವಕ್ಕಿಂತ ಬಿಡಿಯಾಗಿಲ್ಲ. ಅಲೆಯ ಅನುಭವ ನೀರಿನ ಅನುಭವಕ್ಕಿಂತ ಬಿಡಿಯಾಗಿಲ್ಲ ಅಲ್ಲವೇ? ಹಾಗೆಯೇ, ಏಕೆಂದರೆ ನೀರಿನ ಅನುಭವವನ್ನೇ ಒಂದು ತುಂಡಾಗಿ ನೋಡಿದಾಗ ಅಲೆ ಎಂದು ಹೇಳಿದ್ದೇವೆ. ಹಾಗೆ ಅಖಂಡ ಅನಂತ ಸ್ವತಃ ಸಿದ್ಧ ಅದ್ವಿತೀಯ ಅನುಭವವನ್ನು ನಾನೊಬ್ಬನಂತೆ ನೋಡುತ್ತಿದ್ದನಂತೆ ಎಂದು ಅನಿಸಿಕೆ ಜ್ಞಾತೃಜ್ಞೇಯವೆಂಬ ವಿಂಗಡವಾಗುವುದೇ ಸಂಸಾರ. ಅದೇ ಅವಿದ್ಯಾ. ಆಯಿತಾ? ಆದ್ದರಿಂದ ನಿಷ್ಪ್ರಪಂಚಮೇಕಮೇವ ಬ್ರಹ್ಮ, ಈ ತರಹ ಅರ್ಥ ಮಾಡಿಕೊಳ್ಳಬೇಕು. ನಿಷ್ಪ್ರಪಂಚ ಅಂದರೆ ಇದು ಬಿಟ್ಟು ಬೇರೆ ಇದೆ ಅಂದರೆ ಯಾವುದು ಬಿಡುವುದಿಲ್ಲ, ಯಾವುದು ಹಿಡಿಯುವುದಿಲ್ಲ, ಇರುವುದೇ ತಾನು. ಹೀಗೆ ವಸ್ತು ಸ್ವಭಾವಸ್ಯ ಅನಪಾಯಾತ್. ಏಕೆಂದರೆ ಯಾವುದೇ ಒಂದು ವಸ್ತುವಿನ ಸ್ವಭಾವ ಅಂದರೆ ತನ್ನ ನಿಜ ಸ್ವರೂಪ ಹೇಗಿರುತ್ತದೋ ಅದು ಹಾಗೇ ಇರುತ್ತದೆ, ಏನು ಮಾಡಿದರೂ ಬದಲಾಯಿಸಲ್ಲ. ಯಾವುದು ಬದಲಾಯಿಸ್ತದೋ ಅದು ಸ್ವರೂಪವಲ್ಲ. ನೋಡ್ಕೊಂಡು, ಯಾವುದು ಬದಲಾಯಿಸ್ತದೋ, ಯಾವುದು ಬಿಟ್ಟು ಹೋಗುತ್ತದೋ ಅದು ಸ್ವರೂಪವಲ್ಲ. ಸ್ವರೂಪ ಎಂದಿಗೂ ಬಿಟ್ಟು ಹೋಗಲ್ಲ, ಅದನ್ನೇ ಸ್ವರೂಪ ಹೇಳ್ತೀವಿ. ಏನೇ ಮಾಡು, ಎಷ್ಟೇ ಹಿಂಸೆ ಮಾಡು, ಎಷ್ಟೇ ಟಾರ್ಚರ್ ಮಾಡು, ಅದು ಬಿಟ್ಟು ಹೋಗಲ್ಲ. ಏಕೆ? ಅದಿರುವುದೇ ಅದು, ಅದರ ಸ್ವಭಾವವೇ ಅದು. ಅಂಥದ್ದು ಇನ್ನೂ ಸ್ವಲ್ಪ ಇದೆ. ತತ್ರ ಸವಿಶೇಷತಾತು. ಮತ್ತು ಈ ವಿಶೇಷವಾಗಿ ಜಗತ್ತಾಗಿ ತೋರುತ್ತಾ ಇದಲ್ಲ, ಇದು ಹೇಗೆ ತೋರುತ್ತಾ ಇದೆ ಅಂದರೆ ಇದು ಅವಿದ್ಯಾ ಕಲ್ಪಿತ. ಅವಿದ್ಯಾ ಅಂದರೆ ಏನು? ನಿಜವಾಗಿ ನಾವು ನಿಜವನ್ನು ನೋಡದೇ ಇರುವುದೇ ಅವಿದ್ಯೆ. ಅವಿದ್ಯೆ ಅಂದರೆ ಏನು? ಅವಿದ್ಯೆ ಅಂದರೆ ಏನೋ ಒಂದು ವಸ್ತುವಿದೆ, ವಸ್ತುವೆಲ್ಲ ಏನಿಲ್ಲ. ವಸ್ತು ಯಥಾವತ್ತಾಗಿ ನೋಡದಿರುವಿಕೆಯನ್ನೇ ಅವಿದ್ಯೆ ಹೇಳಿ. ಸೊ ಅವಿದ್ಯೆಯಿಂದ ಈ ನಾನಾತ್ವ ಅನಿಸುತ್ತಾ ಇದೆ. ಜಗತ್ತೆಲ್ಲ ಬ್ರಹ್ಮದ ತಪ್ಪಾಗಿ ತೋರುವ ಬಗೆ, ತಪ್ಪಾಗಿ ಅಸಂಪೂರ್ಣವಾಗಿ ತೋರುವ ಬಗೆಗೂ ಜಗತ್ತು ಹೇಳಿದೆ. ಜಗತ್ತೆಂಬುದು ವಸ್ತುವಲ್ಲ, ಅದು ತೋರುವ ಬಗೆ, ನಮ್ಮ ಅನುಭವವಾಗುವ ಬಗೆ. ಪರಮಾತ್ಮನೇ ಒಂದು ಪರಿಮಿತ ದೃಷ್ಟಿಗೆ ಅನುಭವವಾಗುವ ಬಗೆಯನ್ನು ಜಗತ್ತು ಎಂದು ಹೇಳಿದ್ದೇವೆ. ಆಯಿತಾ? ಹೀಗೆ ಅದೆಲ್ಲ ಈ ಸವಿಶೇಷತ, ಪರಿಚ್ಛಿನ್ನತಾ, ಅನೇಕತಾ, ಇದೆಲ್ಲ ಅವಿದ್ಯಾಕಲ್ಪಿತ ಮಾಯಾವಶಾತಿಥಿ ಸಿದ್ಧಾಂತ. ಅದೆಲ್ಲ ಅವಿದ್ಯಾಕಲ್ಪಿತವಾದ ತೋರಿಕೆಯೇ ಆಗಿರುವುದೇ ಜಗತ್ತೆಲ್ಲ. ಇದು ತಿಳ್ಕೊಂಡ್ರೆ ಮನುಷ್ಯಕ್ಕೆ ಯಾವ ಚಿಂತೆ ಇಲ್ಲ. ಬ್ರಹ್ಮತ್ವ ಆಯಿತು. ಮುಂದೆ ಹೇಳೋಣ ಮುಂದಿನ ಪಾಠ. ಇವತ್ತು ಶನಿವಾರ ಜನರಲ್ಲಿ ಪಾಠ ಇರುವುದಿಲ್ಲ, ಯಾಕಂದರೆ ಮತ್ತೆ ನಮಗೆ ತುಂಬ ದಿವಸ ಪಾಠ ನಿಂತು ಹೋಯಿತು ಎಂದು ಇವತ್ತು ಮಾಡಿದ್ದೇನೆ. ನಾಳೆ ಇಂಗ್ಲೀಷ್ ಗೀತಾ ಹೇಳೋಣ. ನಾಳೆ ಭಾನುವಾರ. ಸೋಮವಾರ ಮತ್ತೆ ತೆಲುಗು ಗೀತಾ ಭಾಷ್ಯ ಇರುತ್ತದೆ. ಇಂಗ್ಲೀಷ್ ಗೀತಾ 6ನೇ ಅಧ್ಯಾಯ ಧ್ಯಾನ ಯೋಗ ಹೇಳ್ತಾ ಇದ್ವಿ. ಶನೈರುಪರಮೇತು ಬುದ್ಧ್ಯಾಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಃಕೃತ್ವ ನ ಕಿಂಚಿದಪಿ. ಆ ಶನೈ ಹೇಗೆ ಧ್ಯಾನ?
ನಿಧಿಧ್ಯಾಸನ ಎಂಬುದು ಇಂಗ್ಲೀಷಿನಲ್ಲಿ ನಾಳೆ ಹೇಳೋಣ. ಮತ್ತು ಗೀತಾಭಾಷ್ಯ 2ನೇ ಅಧ್ಯಾಯದಲ್ಲಿ ನಾಸತೋ ವಿದ್ಯತೆ ಭಾವ ಶ್ಲೋಕ ಇದೆ, ಅದರ ಮೇಲೆ ವ್ಯಾಖ್ಯಾನ. ಮತ್ತು ಮಂಗಳವಾರದಿಂದ ಮತ್ತೆ ಮೂಲ ವಿದ್ಯಾನಿರಾಸ ಮತ್ತು ವಿಶುದ್ಧ ವೇದಾಂತ ಹಿಂದಿನ ಹಾಗೆ ಹೇಳೋಣ. ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.